ನಮಸ್ಕಾರ ವೀಕ್ಷಕರೇ, ಮೈಲ್ಸ್ಟೋನ್ ಪ್ರಾಪರ್ಟೀಸ್ ಕಾರ್ಯಕ್ರಮಕ್ಕೆ ಮೋಸ್ಟ್ ವೆಲ್ಕಮ್. ನಾನು ಕುಸುಮ. ಮನುಷ್ಯನಿಗೆ ಬೇಕಾಗಿರೋದು ಯಾವುದು 3 ಅಗತ್ಯವಾದಂತಹ ವಸ್ತುಗಳು ಅಂತ ನಾವು ಪ್ರಶ್ನೆಯನ್ನ ಕೇಳಿದ್ರೆ ನಿಮ್ಮ ಮನಸ್ಸಲ್ಲಿ ತಟ್ ಅಂತ ಹೊಳೆಯೋದು ಏನು ಗೊತ್ತಾ? ವಸತಿ, ವಸ್ತ್ರ, ಕವಳ. ಹೌದು, ಅಂದ್ರೆ ವಸತಿ ಅಂತಂದ್ರೆ ಇವತ್ತಿನ ದಿನದಲ್ಲಿ ವಸತಿ ಮಾಡ್ಕೊಳ್ಳೋದು ಸುಲಭದ ಮಾತಲ್ಲ, ಎಲ್ರಿಗೂ ಕೂಡ ಗೊತ್ತಿದೆ. ಆದ್ರೂ ಕೂಡ ನಮ್ಮ ಬದುಕಿನಲ್ಲಿ ನಮ್ಮದೇ ಆದಂತಹ ಒಂದು ಸ್ವಂತ ಸೂರೆಂಬ ಮೈಲಿಗಲನ್ನ ಸ್ಥಾಪನೆ ಮಾಡ್ಕೊಳ್ಬೇಕು ಅಂತ ಅಂದ್ರೆ ಮೈಲ್ಸ್ಟೋನ್ ಪ್ರಾಪರ್ಟೀಸ್ಗೆ ಭೇಟಿ ನೀಡಬೇಕು. ಹಾಗಾದ್ರೆ ಏನಿದು ಮೈಲ್ಸ್ಟೋನ್ ಪ್ರಾಪರ್ಟೀಸ್ ಅವರು ಎಲ್ಲೆಲ್ಲಿ ನಿವೇಶನವನ್ನ ಕೊಡ್ತಾ ಇದ್ದಾರೆ, ಎಷ್ಟರ ದರದಲ್ಲಿ ಕೊಡ್ತಾ ಇದ್ದಾರೆ, ಏನೆಲ್ಲ ಸೌಕರ್ಯಗಳಿದೆ, ಎಲ್ಲ ಪ್ರಶ್ನೆ ನಿಮ್ಮನ್ನ ಕಾಡ್ತಾ ಇರುತ್ತಲ್ವಾ? ಎಸ್, ನಿಮ್ಮೆಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನ ನೀಡೋದಕ್ಕೆ ಅಂತಾನೆ ಮ್ಯಾನೇಜಿಂಗ್ ಪಾರ್ಟ್ನರ್ ಆದಂತಹ ಮದನ್ ಕುಮಾರ್ ನಮ್ಮ ಜೊತೆಗಿದ್ದಾರೆ. ಬನ್ನಿ ಅವನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ನಮಸ್ಕಾರ ಸರ್. ನಮಸ್ತೆ ಮೇಡಮ್. ಎಸ್, ಮೈಲ್ಸ್ಟೋನ್ ಪ್ರಾಪರ್ಟೀಸ್ ನಿಮ್ಮಲ್ಲೇ ಏನೋ ಒಂದು ರೀತಿ ಸೆಳೆತಾ ಇದೆ. ಅಂದ್ರೆ ನಾವು ಕೂಡ ಒಂದು ಮೈಲಿಗಲನ್ನ ಸ್ಥಾಪನೆ ಮಾಡ್ಕೋಬೇಕು ಅಂತ ಅನ್ಸ್ಬಿಟ್ಟಿರುತ್ತೆ. ಸೊ ಹಾಗಾಗಿ ಮೈಲ್ಸ್ಟೋನ್ ಪ್ರಾಪರ್ಟೀಸ್ ಅವರು ಎಲ್ಲೆಲ್ಲಿ ನಿವೇಶನವನ್ನ ನೀಡ್ತಾ ಇದ್ದೀರಾ, ಯಾವ ಜಾಗದಲ್ಲಿ? ಖಂಡಿತ ಮೇಡಮ್. ಇವಾಗ ಏನಂದ್ರೆ ನೆಲಮಂಗಲ ಬಂದು ಪ್ಲಾನೆಟ್ ಸಿಟಿ ಅಂತ ಕರಿತಾ ಇದೀವಿ. ಈಗ ಮುಖ್ಯವಾಗಿ ಏನಂದ್ರೆ ನಾನು ನೆಲಮಂಗಲನ ಫೋಕಸ್ ಮಾಡ್ತಾ ಇರೋದು. ನಾನು ಮುಂಚೆನೇ ಹೇಳ್ದಂಗೆ ಸಾಕಷ್ಟು ಬಾರಿ ಹೇಳಿದ್ದೀನಿ, ನೆಲಮಂಗಲ ಬಂದು ಪ್ಲಾನೆಟ್ ಸಿಟಿ ಅಂದರೆ ಮಧ್ಯ ಭಾಗದಲ್ಲಿ ಇರೋದ್ರಿಂದ ನಿಮಗೆ ರೈಟ್ ಸೈಡ್ ದೊಡ್ಡಬಳ್ಳಾಪುರ ಏರ್ಪೋರ್ಟ್ ಆಗ್ಬೋದು, ಮತ್ತು ಸ್ಟ್ರೈಟ್ ಆಗಿ ಹೋದ್ರೆ ನಿಮಗೆ ತುಮಕೂರು ದಾಬಸ್ಪೇಟೆ, ಲೆಫ್ಟ್ ಸೈಡ್ ಹಾಸನ್ ರೋಡ್ ಮಂಗಳೂರು ಕನೆಕ್ಟಿವಿಟಿ, ಮತ್ತು ನಿಮಗೆ ಬ್ಯಾಕ್ ಸೈಡ್ ಬಂದರೆ ಬ್ಯಾಂಗ್ಳೂರು, ಮಧ್ಯದಲ್ಲಿ ಕನೆಕ್ಟಿವಿಟಿ ಇರೋದ್ರಿಂದ ನಿಮಗೆ ಎಲ್ಲ ರೀತಿಲೂ 4 ಕಡೆಯಿಂದ ಡೆವಲಪ್ಮೆಂಟ್ ಆಗ್ತಾ ಇರೋದು ಅಂದರೆ ನೆಲಮಂಗಲ ಪ್ಲಾನೆಟ್ ಸಿಟಿ ಅಂತಲೇ ಕರಿಬೋದು. ಇವತ್ತು ಪುರಸಭೆಯಿಂದ ನಗರಸಭೆಗೆ ಕೂಡ ವಿಸ್ತಾರ ಆಗಿದೆ. ಹಾಗಿರೋದ್ರಿಂದ ನಾವು ತುಂಬ ಸ್ಪೀಡಾಗಿ ಡೆವಲಪ್ಮೆಂಟ್ ಆಗ್ತದೆ. ಇವತ್ತು ಈ ದಿನಗಳಲ್ಲಿ ನಾವು ನೆಲಮಂಗಲನ ಪ್ಲಾನೆಟ್ ಸಿಟಿ ಅಂತ ಹೇಳೋಕ್ಕಿಂತ ಮುಂಚೆ ಅದು ಬರ್ತಾರಂತ ಗೌರ್ಮೆಂಟ್ ಪ್ರಾಜೆಕ್ಟ್ಗಳನ್ನ ನೋಡಿದ್ರೆ ಹೇಳ್ಬೋದು ಅದು ಎಷ್ಟು ಮಟ್ಟಿಗೆ ಡೆವಲಪ್ಮೆಂಟ್ ಆಗ್ತಿದೆ ಅಂತ. ಅದಕ್ಕೆ ನಮ್ಮ ಪ್ರಾಜೆಕ್ಟ್ಸ್ ಎಲ್ಲ ಆಲ್ಮೋಸ್ಟ್ ಪ್ರಾಜೆಕ್ಟ್ಸ್ ಎಲ್ಲ ನೆಲಮಂಗಲದಲ್ಲೇ ಬರ್ತದೆ. ಎಸ್, ಈಗ ನೆಲಮಂಗಲವನ್ನ ಅಂದ್ರೆ ಪ್ರತಿಯೊಬ್ರು ಕೂಡ ಭೂಮಿಯನ್ನ ಖರೀದಿ ನೀವು ಮಾಡ್ತಾ ಇದ್ದೀರಾ ಅಲ್ಲಿ ಅಂತ ಅಂದ್ರೆ, ಸೊ ನಿಮ್ಮ ಒಂದು ಮನಸ್ಸಿನಲ್ಲಿ ಬರುವಂತಹ ಆಲೋಚನೆಗಳು ಅಂತಂದ್ರೆ ಆ ಜಾಗದಲ್ಲಿ ನಾವು ಒಂದು ಭೂಮಿಯನ್ನ ಖರೀದಿ ಮಾಡ್ಬೇಕು ಅಂತಂದ್ರೆ ಏನೆಲ್ಲ ಮನಸ್ಸನ್ನು ಇಟ್ಕೊಂಡು ಯೋಚನೆ ಮಾಡ್ತೀರಾ? ಅಂದ್ರೆ ಗ್ರಾಹಕನಿಗೆ ಏನೆಲ್ಲ ಸೌಲಭ್ಯಗಳನ್ನ ಕೊಡಬಹುದು ಅಂತನ, ಅಥವಾ ಆ ಭೂಮಿಯ ಒಂದು ಫಲವತ್ತತೆಯನ್ನ ನೋಡಿ ನೀವು ಆಯ್ಕೆ ಮಾಡ್ಕೊಳ್ತೀರಾ? ಯಾವ ರೀತಿ ಮದನ್ ಕುಮಾರ್? ಮೇಡಮ್, ಈಗ ನಾವು ಫಸ್ಟ್ ಲೇಔಟ್ ಮಾಡಬೇಕಾದ್ರೆ ಫಸ್ಟ್ ಡಿಸೈಡ್ ಮಾಡೋದು ರೋಡ್ ಕನೆಕ್ಟಿವಿಟಿ, ರೋಡ್ ಅಪ್ರೋಚ್. ಫಸ್ಟ್ ಕೇಳೋದು ಎಲ್ಲರೂ ರೋಡ್ ಚೆನ್ನಾಗಿದೆಯಾ, ಗೌರ್ಮೆಂಟ್ ರೋಡ್ ಚೆನ್ನಾಗಿದೆಯಾ ಅಂತ. ಅಂದ್ರೆ ಪಬ್ಲಿಕ್ ರೋಡ್ ಏನಿದೆ, ರೋಡ್ ಚೆನ್ನಾಗಿದ್ದಾಗ ಲೇಔಟ್ಗೆ ಬೇಗ ರೀಚ್ ಆಗ್ಬೋದು. ರೋಡ್ ಚೆನ್ನಾಗಿಲ್ಲ ಅಂದ್ರೆ ರೀಚ್ ಆಗೋದಿಲ್ಲ. ಅದು ಬಿಟ್ರೆ ಸರೌಂಡಿಂಗ್ ಕೇಳೋದು ಅಮ್ಯುನಿಟೀಸ್ ಅಂತ ಕೇಳ್ತಾರೆ, ಇಲ್ಲ ನೀಡ್ಸ್ ಕೇಳ್ತಾರೆ, ಸ್ಕೂಲ್ಸ್, ಕಾಲೇಜ್, ಹಾಸ್ಪಿಟಲ್ಸ್ ಅಂತ ಕೇಳ್ತಾರೆ. ಅದು ಬಿಟ್ರೆ ನಿಮ್ಗೆ ಲೇಔಟ್ ಒಳಗಡೆ ಏನೇನು ಅಮ್ಯುನಿಟೀಸ್ ಕೊಡ್ತಿದ್ದೀರಾ ಅಂತ ಕೇಳ್ತಾರೆ. ಇವಾಗ ಟಾರ್ ರೋಡ್ ಕೊಡ್ತಾ ಇದ್ದೀರಾ, ಸ್ಟ್ರೀಟ್ ಲೈಟ್ಸ್ ಕೊಡ್ತಿದ್ದೀರಾ, ಈವ್ನಿಂಗ್ ಆದ್ಮೇಲೆ ಕತ್ಲೆ ಆಗುತ್ತೆ, ಬರೀ ಎಲೆಕ್ಟ್ರಿಕಲ್ ಕನೆಕ್ಷನ್ ಮಾತ್ರ ಕೊಟ್ಟರೆ ಆಗಲ್ಲ, ಸ್ಟ್ರೀಟ್ ಲೈಟ್ಸ್ ಕೂಡ ಕೊಡಬೇಕು. ಪ್ರತಿಯೊಂದು ಕೊಡ್ಲೇಬೇಕಾಗುತ್ತೆ. ಮುಖ್ಯವಾಗಿ ನಾವು ಫಸ್ಟ್ ಪ್ಲಾನ್ ಮಾಡೋದೇನಂದ್ರೆ ಪ್ರೈಮ್ ಲೊಕೇಶನ್ ಅಲ್ಲಿ ಮಾಡಬೇಕು. ಪ್ರೈಮ್ ಲೊಕೇಶನ್ ಅಂದ್ರೆ ಸುತ್ತಮುತ್ತ ಅಂತ ಡೆವಲಪ್ಮೆಂಟ್ಸ್ ಏನೇನು ಆಗ್ತಿದೆ ಅಂತ ಸರ್ವೆ ಮಾಡಿ ಒಂದು ಒಳ್ಳೆ ಪ್ರೈಮ್ ಲೊಕೇಶನ್ ಅಲ್ಲೇ ಮಾಡ್ತಾ ಇದೀವಿ. ಓಕೆ, ಸೊ ನೆಲಮಂಗಲವನ್ನ ನಾವೀಗ ಪ್ರೈಮ್ ಲೊಕೇಶನ್ ಅಂತ ಕನ್ಸಿಡರ್ ಮಾಡ್ಲೇಬೇಕು. ಖಂಡಿತ ಮೇಡಮ್. ಎಸ್, ಅಂತಂದ್ರೆ ಒಂದು ಬೀದಿ ದೀಪದ ಸೌಕರ್ಯ ಆಗಬಹುದು, ಸುತ್ತಮುತ್ತ ಒಬ್ಬ ಮನುಷ್ಯನಿಗೆ ಬೇಕಾದಂತಹ ಮೂಲಭೂತ ಸೌಕರ್ಯಗಳು ಎಲ್ಲವೂ ಕೂಡ ಅದರಲ್ಲಿ ಇರುತ್ತೆ. ಸೊ ಈಗ ನಾವು ಸೈಟ್ ಅನ್ನ ಪರ್ಚೇಸ್ ಮಾಡ್ಬೇಕು ಅಂತ ಅಂದಾಗ ಈಗ ಒಬ್ಬ ವ್ಯಕ್ತಿಗೆ ಇಂತಿಷ್ಟೇ ನಿವೇಶನ ಅಂತ ನೀವೇನಾದ್ರೂ ನಿಗದಿ ಮಾಡಿರ್ತೀರಾ, ಅಥವಾ ಅಂದ್ರೆ ಇಲ್ಲ ನಮ್ಗೆ ಒಂದು 10 ಸೈಟ್ ಬೇಕು, ಏಕೆಂದ್ರೆ ಮೈಲ್ಸ್ಟೋನ್ ಪ್ರಾಪರ್ಟೀಸ್ ಅವರು ಇಷ್ಟೆಲ್ಲ ಫೆಸಿಲಿಟೀಸ್ ನೀಡ್ತಾ ಇದ್ದೀರಾ ಅಂತ ಅಂದ್ರೆ ಯಾಕೆ ಒಂದು ಬಲ್ಕ್ ಅಲ್ಲಿ ಪರ್ಚೇಸ್ ಮಾಡಬಾರ್ದು ಅಂತ ಅನ್ಕೊಳ್ಳೋರಿಗೆ ನೀಡ್ತಾ ಇದ್ದೀರಾ, ಹೇಗೆ? ಖಂಡಿತ ಮೇಡಮ್. ಈಗ ಮೊನ್ನೆ ಸಂಕ್ರಾಂತಿ ಹಬ್ಬ ಮುಗ್ದಿದೆ. ಎಲ್ಲರಿಗೂ ಕೂಡ ಸಂಕ್ರಾಂತಿ ಹಬ್ಬದ ಶುಭಾಶಯ ಹೇಳ್ತಾ, ಜೊತೆಗೆ ಆಫರ್ ಕೂಡ ಮೈಲ್ಸ್ಟೋನ್ ಪ್ರಾಪರ್ಟೀಸ್ ನಿಮ್ಗೆ ಒಂದು ಒಳ್ಳೊಳ್ಳೆ ಆಫರ್ ಕೊಡ್ತಾ ಇದೆ. ಇವಾಗ ಏನಂದ್ರೆ ಈಗ 2030 ತಗೊಬೇಕು ಅಂತ ಕೆಲವ್ರ ಮನಸ್ಸಲ್ಲಿ ಇರುತ್ತೆ, ಕೆಲವರು 2040 ತಗೊಬೇಕು, ಕೆಲವರು 2045 ತಗೊಬೇಕು, ಕೆಲವರು 3040 ತಗೊಬೇಕು, ಕೆಲವರು 3050 ತಗೊಬೇಕು, ಕೆಲವ್ರಿಗೆ ಒಂದು ದೊಡ್ಡ ಸೈಟ್ ಬೇಕು, ನನಗೆ ಒಂದು 4060 ಬೇಕಪ್ಪ ಅಂತ ಇರೋರಿಗೆ ಎಲ್ಲಾ ರೀತಿಯ ಡೈಮೆನ್ಷನ್ಸ್ ನಮ್ಮ ಲೇಔಟ್ ಅಲ್ಲಿ. ಕೆಲವರು ಏನಂದ್ರೆ 2040 ಮತ್ತೆ 2045 ಯಾರು ಕೂಡ ಮಾಡಲ್ಲ. ಮುಖ್ಯವಾಗಿ ನಮ್ಮ ಲೇಔಟ್ ಅಲ್ಲಿ ಇವಾಗ 400 ಸೈಟ್ಸ್ ಅಂದ್ರೆ ಎಲ್ಲಾ ರೀತಿ ಅವ್ರಿಗೆ ಯಾವ ರೀತಿ ಡೈಮೆನ್ಷನ್ಸ್ ಬೇಕು ಆ ರೀತಿಯ ಡೈಮೆನ್ಷನ್ಸ್ ಸಿಗುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅವ್ರಿಗೆ ಇವಾಗ ಏನಂದ್ರೆ ಕಂಪನಿ ಕಡೆಯಿಂದ 2030 4.5 ಲಕ್ಷ DC ಕನ್ವರ್ಷನ್ ಸೈಟ್ ಸಿಗ್ತಿದೆ ಅಂದ್ರೆ ಈಸಿಯಾಗಿ ಅವರು EMI ರೂಪದಲ್ಲಿ, ಅಂದ್ರೆ ಎಕ್ಸಾಂಪಲ್ ಈಗ 1 lakh ಕೊಟ್ಟು ಬುಕಿಂಗ್ ಅಮೌಂಟ್ ಮಾಡ್ಕೊಂಡು ರಿಮೈನಿಂಗ್ ಏನಿದೆ ಒಂದು 60% ಪೇ ಮಾಡಿ ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡು ಇನ್ 40% ಏನಿರುತ್ತೆ EMI ರೂಪದಲ್ಲಿ ಕಟ್ಕೊಂಡು ಹೋಗ್ಬೋದು. ಆರಾಮ್ಸೆ ಸೈಟ್ ಕೂಡ ಒಂದು 2 ವರ್ಷದಲ್ಲಿ 1 ವರ್ಷದಲ್ಲಿ ಸ್ವಂತ ಮಾಡ್ಕೋಬಹುದು. ಜೊತೆಗೆ ನೀವು ಒಂದು 2 ವರ್ಷ ಆದ್ಮೇಲೆ ಮನೆ ಕಟ್ಕೊಂಡು, ಅಂದ್ರೆ ಈ ಬಾಡಿಗೆ ಮನೆ ಮತ್ತೆ ಭೋಗ್ಯ ಮನೆಯಿಂದ ವಿಮುಕ್ತಿ ಪಡಿಬೇಕು ಅಂದ್ರೆ ಫಸ್ಟ್ ಮನೆ ಕಟ್ಟಬೇಕು ಅಂತ ಕನ್ಸಿರುತ್ತೆ. ಮನೆ ಕಟ್ಟಬೇಕು ಅಂದ್ರೆ ಫಸ್ಟ್ ಬೇಸ್ ಅದೇನಂದ್ರೆ ಸೈಟ್ ಇಲ್ದಾನೆ ಮನೆ ಕಟ್ಟಕ್ಕಾಗಲ್ಲ. ನಂದು ಅಂತ ಸೈಟ್ ಬೇಕು. ಫಸ್ಟ್ ಸೈಟ್ ಇಲ್ದಾನೆ ಮನೆ ಕಟ್ಟಿ, ಈಗ ಮನೆ ತಗೊಬೇಕು ಅಂತ ಅಂದ್ರೆ ಬೆಂಗಳೂರಲ್ಲಿ ಕೋಟಿಗಟ್ಟಲೆ ಆಗುತ್ತೆ. ಸೈಟ್ ತಗೊಂಡ್ ಮನೆ ಕಟ್ತೀನಿ ಅಂದ್ರೆ ಒಂದು 70 ಲಕ್ಷ ಸೈಟ್ ತಗೊಂಡು ಒಂದು 40 ಲಕ್ಷಕ್ಕೆ ಮನೆ ಕಟ್ತೀನಿ ಅಂದ್ರೆ 1 ಕೋಟಿ ದಾಟ್ಬಿಡುತ್ತೆ. ಅದ್ರ ಬದಲು ಒಂದು 2030 4.5 ಲಕ್ಷಕ್ಕೆ ಸೈಟ್ ತಗೊಂಡು ಒಂದ್ 2 ವರ್ಷ ಆದ್ಮೇಲೆ ಮನೆ ಕಟ್ಟಿದ್ರೆ ಈಸಿಯಾಗಿ ಅವ್ರ ಮನೆ, ಸ್ವಂತ ಮನೆಯಲ್ಲಿ ಅವ್ರು ಇರ್ಬೋದು.
ಇವಾಗ ಬೆಂಗಳೂರಲ್ಲಿ ನಾವು ಸೈಟ್ ತೊಗೊಬೇಕು ಅಂತ ಹೇಳಿ ಎಷ್ಟೋ ಜನ 20 ವರ್ಷದಿಂದ 30 ವರ್ಷ ಕಳೆದ್ಬಿಟ್ಟಿದ್ದಾರೆ, ಇವತ್ತು ಕೂಡ ಬಾಡಿಗೆ ಮನೇಲೇ ಇದ್ದಾರೆ. ಎಷ್ಟೋ ಜನ ಟಿವಿ ನೋಡ್ತಿರೋರು ವೀಕ್ಷಕರು ಅವರು ಫಸ್ಟ್ ಬಾಡಿಗೆ ಮನೆಯಲ್ಲಿ ನಾನು ಇದ್ದೀನಿ, ಇನ್ನೊಂದು 10 ವರ್ಷ ಆದ್ಮೇಲೆ ಎಷ್ಟು ಬಾಡಿಗೆ ಕಟ್ಟಿರ್ತೀನಿ, ಒಂದು 20 ವರ್ಷ ಆದ್ಮೇಲೆ ಎಷ್ಟು ಬಾಡಿಗೆ ಕಟ್ಟಿರ್ತೀನಿ, ನನ್ನ ಮಕ್ಳು ಕೂಡ ಅದೇ ತರ ಬಾಡಿಗೆ ಮನೇಲೇ ಇರ್ಬೇಕಾಗತ್ತಾ, ಇವತ್ತು ನನ್ನ ಮಕ್ಳಿಗೋಸ್ಕರ ನಾನು ಎಷ್ಟು ಎತ್ತಿಡ್ತಿದ್ದೀನಿ. ಈಗ ಸೇವಿಂಗ್ಸ್ ಅಂತ ಮಾಡೋದ್ಕಿಂತ ಸೈಟ್ಗೆ ಅಂತ ಸೇವಿಂಗ್ಸ್ ಮಾಡಿ, ಅಂದ್ರೆ ಭೂಮಿ ಮೇಲೆ ಆಗ್ತಾ ಇದ್ರೆ ಒಂದ್ ಕಡೆ ಸೇವಿಂಗ್ಸ್ ಆಗ್ತಿರುತ್ತೆ, ಆ ಭೂಮಿ ಕೂಡ ರೇಟ್ ಕೂಡ ಹೈಕ್ ಆಗ್ತಿರುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಓಕೆ, ಅಂತಂದ್ರೆ ಭೂಮಿ ಮೇಲೆ ಬಂಡವಾಳ ಹಾಕಿದ್ರೆ ಯಾವತ್ತೂ ಕೂಡ ನಮ್ಗೆ ಭೂಮಿ ತಾಯಿ ಮೋಸ ಮಾಡೋದಿಲ್ಲ ಅನ್ನೋದು ನಿಮ್ಮ ಅನಿಸಿಕೆ. ಎಸ್, ಈಗ ಸಂಕ್ರಾಂತಿ ಸುಗ್ಗಿ ಹಬ್ಬಕ್ಕೆ ನೀವು ಒಂದು ಸಿಹಿ ಸುದ್ದಿನ ನೀಡ್ಬಿಟ್ರಿ. ಸೊ ಅದಕ್ಕೂ ಮುಂಚೆ ನಮ್ಮ ಗ್ರಾಹಕರಿಗೆ ಒಂದು ಫಸ್ಟ್ ನಾವು ಸಂತೋಷದ ವಿಚಾರವನ್ನ ತಿಳಿಸ್ಬಿಟ್ಟು ತದನಂತರ ಏನೇನು ಫೆಸಿಲಿಟೀಸ್ ಇದೆ ಮತ್ತೆ ದರಗಡೆ ಎಷ್ಟು ಎಲ್ಲವನ್ನ ಮಾತಾಡಬಹುದು. ಈಗ ಏನ್ ಆಫರ್ ನೀಡ್ತಾ ಇದ್ದೀರಾ? ಈಗ ಶೂನ್ಯ ಮಾಸ ಮುಗ್ದಿದೆ, ಎಷ್ಟೋ ಜನ ಶುಭ ಕಾರ್ಯಗಳಿಗೆ ಕೈ ಹಾಕ್ಬೇಕು ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಎಷ್ಟೋ ಜನ ಒಂದು ತಿಂಗಳಿಂದ ಯಾವುದೇ ರೀತಿ ಕೆಲಸಗಳನ್ನ ಶುಭ ಕಾರ್ಯಗಳಿಗೆ ಕೈ ಹಾಕಿರಲ್ಲ. ಏನಂದ್ರೆ ಈಗ ಶೂನ್ಯ ಮಾಸ ಧನುರ್ಮಾಸ ಇರೋದ್ರಿಂದ ಇವಾಗ ಮೊನ್ನೆ ತಾನೇ ಸಂಕ್ರಾಂತಿ ಹಬ್ಬ ಆಗಿ ಎಲ್ಲ ಕೂಡ ಕ್ಲಿಯರ್ ಆಗಿದೆ. ಇವಾಗ ಗ್ರಾಹಕರು ಏನಂದ್ರೆ ಯಾರಾದ್ರೂ ಕೂಡ ಸೈಟ್ ಇನ್ವೆಸ್ಟ್ಮೆಂಟ್ ಮಾಡಬೇಕು, ಒಳ್ಳೆ ಕೆಲಸಕ್ಕೆ ನಾನು ಯಾವ್ದಾದ್ರು ಒಂದು ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ಒಂದು ವೆಯ್ಟ್ ಮಾಡ್ತಾರೋಗೆ ಒಂದು ಒಳ್ಳೆ ಅವಕಾಶ ಇದೆ. ಜೊತೆಗೆ ಏನಂದ್ರೆ 2030 DC ಕನ್ವರ್ಷನ್ ಸೈಟ್ಸ್ ಯಾರು ಕೂಡ ಕೊಡ್ತಿಲ್ಲ. ಸ್ಪಾಟ್ ಬುಕಿಂಗ್ ಮಾಡೋರಿಗೆ ರಿಜಿಸ್ಟ್ರೇಷನ್ ಕಾಸ್ಟ್ ಕೂಡ ಫ್ರೀ ಕೊಡ್ತಾ ಇದೀವಿ. ಆಲ್ಮೋಸ್ಟ್ ನಿಮ್ಗೆ 40,000 ರಿಂದ 50,000 ರಿಜಿಸ್ಟ್ರೇಷನ್ ಕಾಸ್ಟ್ ಆಗುತ್ತೆ 2030ಗೆ, ಅದು ಕೂಡ ಫ್ರೀ ಇದೆ. ಜೊತೆಗೆ 1/4 kg ಸಿಲ್ವರ್ ಏನಿದೆ ಬೆಳ್ಳಿ, 1/4 kg ಬೆಳ್ಳಿ ಕೂಡ ಹಬ್ಬದ ಪ್ರಯುಕ್ತ ಈ ಶನಿವಾರ ಮತ್ತೆ ಭಾನುವಾರಕ್ಕೆ ಫ್ರೀ ಕೊಡ್ತಾ ಇದೀವಿ. ಮತ್ತೆ 5 ವರ್ಷ ಮೇಂಟೆನೆನ್ಸ್ ಚಾರ್ಜಸ್ ಏನಿದೆ ಅದು ಕೂಡ ಫ್ರೀ ಇದೆ. ಓಕೆ, 1/4 kg ಬೆಳ್ಳಿ, ನಾನೆಲ್ಲ ಒಂದು ಕಡೆ ಚಿನ್ನ ಅಂತ ಅಂದ್ಕೊಳ್ಬೇಕಾಯ್ತು, ಅಷ್ಟರಲ್ಲಿ ನೀವು ಎಚ್ಚೆತ್ತಿಸ್ಬಿಟ್ರಿ. ಎಸ್, 1/4 kg ಬೆಳ್ಳಿ ಅಂತ ಅಂದ್ರೆ ಎಷ್ಟೋ ಮಹಿಳೆಯರಿಗೆ ಬಹಳಷ್ಟು ಖುಷಿ ಕೊಡುವಂತ ವಿಚಾರ. ಸೊ ಹಾಗಾಗಿ ಬೆಳ್ಳಿಯನ್ನ ಜೊತೆಗೆ ಭೂಮಿಯನ್ನ ಎರಡನ್ನೂ ಒಟ್ಟೊಟ್ಟಿಗೆ ತೆಗೆದುಕೊಂಡು ಹೋಗಬಹುದು. ಓಕೆ, ಅಂದ್ರೆ ಈಗ ಭೂಮಿ ಮೇಲೆ ನಾವು ಇನ್ವೆಸ್ಟ್ ಮಾಡೋದ್ರಿಂದ ಲಾಭ ತರುವಂತ ಅಂಶಗಳೇನಂತ ಮಾತಾಡೋಣ ಮದನ್ ಕುಮಾರ್. ಓಕೆ, ಈಗ ಮುಖ್ಯವಾಗಿ ಏನಂದ್ರೆ ಮೇಡಮ್, ಫಸ್ಟ್ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೀನಿ ಅಂತ ಅಂದ್ರೆ ಒಂದು ನಾನು ಮನೆ ಕಟ್ಟಬೇಕು, ಒಂದು ರೀಸೇಲ್ ಮಾಡಬೇಕು. ಎಕ್ಸಾಂಪಲ್ ಈಗ ನಾನು ಮನೆ ಕಟ್ಟಬೇಕು ಅಂದ್ರೂ ಕೂಡ ಒಂದು ಒಳ್ಳೆ ಲೊಕೇಶನ್ ಅಲ್ಲೇ ನೋಡ್ತೀನಿ. ರೀಸೇಲ್ ಮಾಡ್ತೀನಿ ಅಂದ್ರೂ ಕೂಡ ಇವಾಗ ನಾನು ಸೇಲ್ ಮಾಡ್ಬೇಕಾದ್ರೆ ಕೂಡ ಬೇರೆ ಗ್ರಾಹಕನ ತಲೆ ಇಟ್ಕೊಂಡು ಕೂಡ ನಾನು ತಗೊಂತೀನಿ. ಇವಾಗ ಆ ತರ ನೋಡಿದ್ರೆ ನಮ್ ಲೇಔಟ್ ಬಂದ್ಬಿಟ್ಟು 15 ಎಕರೆಲಿ ಮಾಡ್ತಾ ಇದೀವಿ. ಪಕ್ಕ ಇನ್ನೊಂದು 18 ಎಕರೆ ಕೂಡ ಪ್ಲಾನ್ ಮಾಡ್ತೀವಿ. ಟೋಟಲ್ ಅರೌಂಡ್ ನಿಮ್ಗೆ 30 to 35 ಎಕರೆ ಒಂದು ಮೆಗಾ ಸಿಟಿ ತರನೇ ಕ್ಲಿಯರ್ ಆಗುತ್ತೆ. ಹೇಗೆ ಅಂದ್ರೆ ಎಕ್ಸಾಂಪಲ್ ನಿಮ್ಗೆ ಒಂದು ಚಿಕ್ಕ ಲೇಔಟ್ ಒಂದು 30 to 40 ಸೈಟ್ಸ್ ಇದೆ ಅಂತ ಇಟ್ಕೊಳ್ಳಿ ಎಕ್ಸಾಂಪಲ್, ಅಲ್ಲಿ ಚಿಕ್ಕ ಲೇಔಟ್ ಇರುತ್ತೆ. ಬಟ್ ಇಲ್ಲಿ ಏನಂದ್ರೆ ನಿಮ್ಗೆ ಒಂದು 1000 ಸೈಟ್ ಬಂತು ಅಂದ್ರೆ ಒಂದು ನಗರನೇ ಸೃಷ್ಟಿ ಆಗುತ್ತೆ ಅಂತ ಹೇಳ್ಬೋದು. ಜೊತೆಗೆ ಏನಂದ್ರೆ ನೀವು ಕಮರ್ಷಿಯಲ್ ಆಗಿ ಕೂಡ ಥಿಂಕ್ ಮಾಡ್ಬೋದು. ಪಕ್ಕ ದಾಬಾಸ್ಪೇಟೆ, ನೆಲಮಂಗಲ ಮತ್ತೆ ನರಸಾಪುರ, ತ್ಯಾಮಗೊಂಡು ಇಂಡಸ್ಟ್ರಿಯಲ್ ಏರಿಯಾ ಇರೋದ್ರಿಂದ ನೀವು ಕಮರ್ಷಿಯಲ್ ಆಗಿ ಕೂಡ ಕನ್ವರ್ಟ್ ಮಾಡ್ಕೋಬಹುದು. ಏನು ಕಾರ್ಮಿಕರು ಅಲ್ಲಿ ಕೆಲಸಕ್ಕೆ ಬರೋದ್ರಿಂದ ಅವರು ಕೂಡ ಬಾಡಿಗೆ ಮತ್ತೆ ಲೀಸ್ಗೆ ಅಂತ ಬಂದೇ ಬರ್ತಾರೆ. ಕೆಲವರು ಕೂಲಿ ಕಾರ್ಮಿಕರು, ಅವ್ರಿಗೆ ನೀವು ಮನೆ ಕಟ್ಟಿ ಬಾಡಿಗೆ ಕೊಡ್ಬೋದು. ಇಲ್ಲ ಕಮರ್ಷಿಯಲ್ ಆಗಿ ಏನಾದ್ರು ಮಾಡ್ತೀನಿ, ನಾನು ಒಂದು ರೆಸಾರ್ಟ್ ಮಾಡ್ತೀನಿ, ಒಂದೇನೋ ಒಂದು ಫಾರ್ಮ್ ಹೌಸ್ ಮಾಡ್ತೀನಿ, ಇಲ್ಲ ನಾನೇನಾದ್ರು ವೀಕೆಂಡ್ ಗೆ ನನಗೊಂದು ಗೆಸ್ಟ್ ಹೌಸ್ ತರ ಬೇಕು ನನಗೆ, ಅಂದ್ರೆ ಮಲ್ಟಿಪರ್ಪಸ್ ನೀವು ಏನ್ ಬೇಕಾದ್ರೂ ಮಾಡ್ಬೋದು. ಇಲ್ಲ ಮನೆ ಕಟ್ಟೋದಿಕ್ಕೆ, ಇಲ್ಲ ನಾನು ಇನ್ವೆಸ್ಟ್ಮೆಂಟ್ ಮಾಡಿ ಒಂದು 5 ವರ್ಷ ಆದ್ಮೇಲೆ ರೀಸೇಲ್ ಮಾಡ್ತೀನಿ ಅನ್ನೋ ಥಾಟ್ ಏನಾದ್ರು ಇಟ್ಕೊಂಡಿದ್ರೆ ಖಂಡಿತ ಕಂಪನಿಲಿ ಕೂಡ ನಿಮ್ಗೆ ರೀಸೇಲ್ ಕೂಡ ಮಾಡಿಸ್ಕೊಡ್ತೀವಿ. ಅವತ್ತೇನಿರುತ್ತೆ ಮಾರ್ಕೆಟ್ ವ್ಯಾಲ್ಯೂ ಆ ರೇಟ್ಗೆ ರೀಸೇಲ್ ಕೂಡ ಮಾಡಿಸ್ಕೊಡ್ತೀವಿ. ಓಕೆ, ಸೊ ತುಂಬಾ ಜನ ಯೋಚನೆ ಮಾಡ್ತಾ ಇರ್ತಾರೆ, ಅಂದ್ರೆ ನಾವು ಸಿಟಿ ಪ್ಲೇಸನ್ನ ಬಿಟ್ಟು ಅಷ್ಟು ದೂರ ನೆಲಮಂಗಲಕ್ಕೆ ಹೋಗ್ಬೇಕಾ, ಸೊ ನಾಳೆ ಕೆಲಸ ಕಾರ್ಯಗಳಿಗೆ ತೊಡಕುಂಟು ಮಾಡೋದಿಲ್ವಾ, ಹಾಗೆ ಇನ್ನು ಮಕ್ಕಳಿಗೆ ಶಾಲಾ ಕಾಲೇಜು ಅಂತ ಬಂದಾಗ ದೂರದ ಪ್ರಯಾಣ ಕೂಡ ನಮಗೆ ತ್ರಾಸದಾಯಕ ಆಗುತ್ತೆ ಅಂತ ಯೋಚನೆ ಮಾಡೋರಿಗೆ ಸೊ ಸುತ್ತಮುತ್ತ ಏನೆಲ್ಲ ಫೆಸಿಲಿಟೀಸ್ ಇದೆ ಅಂತ ತಿಳಿಸ್ಕೊಡಿ. ಇವಾಗ ಏನಾಗಿದೆ ಅಂದ್ರೆ ಮೇಡಮ್, ನೀವು ಹೇಳಿದ ಪ್ರಕಾರ ಈಗ ಬ್ಯಾಂಗ್ಳೂರ್ ಹೇಗಾಗಿದೆ ಅಂದ್ರೆ ಫುಲ್ ಟ್ರಾಫಿಕ್, ಎಲ್ಲಿ ನೋಡಿದ್ರು ಒಂದೇನಾದ್ರು ರೋಡ್ ಮಾಡ್ತಿದ್ದಾರೆ ಅಂದ್ರೆ ಫುಲ್ ಟ್ರಾಫಿಕ್ ಆಗುತ್ತೆ. ಮೆಟ್ರೋ ಏನೋ ಮಾಡ್ತಿದ್ರೆ ಟ್ರಾಫಿಕ್ ಆಗುತ್ತೆ. ಈಗ ನಮ್ಮ ಆಫೀಸಿಂದ ನಿಮ್ಮ ಸ್ಟುಡಿಯೋಗೆ ಬರಬೇಕು ಅಂದ್ರೆ ಆಲ್ಮೋಸ್ಟ್ 45 ಮಿನಿಟ್ಸ್ ತಗೊಳುತ್ತೆ. ಬಟ್ ನಿಮ್ಗೆ ಗೊರಗುಂಟೆಪಾಳ್ಯದಿಂದ ನಮ್ಮ ಲೇಔಟ್ಗೆ ರೀಚ್ ಆಗೋದಕ್ಕೆ 35 to 40 ಮಿನಿಟ್ಸ್ ಆಗುತ್ತೆ, ಸೇಮ್ ಟೈಮಿಂಗ್ಸ್. ಬಟ್ ಏನಂದ್ರೆ ಈ ಟ್ರಾಫಿಕ್ ಅಲ್ಲಿ ಸೌಂಡ್ ಪೊಲ್ಯೂಷನ್ ಮತ್ತೆ ಏರ್ ಪೊಲ್ಯೂಷನ್ ಮತ್ತೆ ಎಲ್ಲ ಜಂಜಾಟದ ಮಧ್ಯೆ ಬದುಕೋದ್ಕಿಂತ ಅಟ್ಲೀಸ್ಟ್ ನೀವು ಇಲ್ಲಿ ಕೆಲಸ ಮಾಡ್ತಿದ್ರು ಕೂಡ ಮಲಗೋ ಟೈಮಲ್ಲಿ ಖುಷಿಯಾಗಿ ನೆಮ್ಮದಿಯಾಗಿ ಪೀಸ್ಫುಲ್ ಆಗಿ ಬದುಕಬೇಕು. ನನ್ನ ಲೈಫ್ನ ಒಂದು ಇವಾಗ ಅದೇ ಟೆನ್ಷನಲ್ಲಿ ನಾವು ಮನೇಲಿ ಹೋಗಿ ಮಲಗಿದಾಗ ಅದೇ ಟೆನ್ಷನಲ್ಲಿ ಮಲಗ್ತೀವಿ. ಮತ್ತು ಬೆಳಗ್ಗೆ ಎದ್ದು ಬ್ಯುಸಿ ಲೈಫು, ಬಟ್ ಒಂದು ಪೀಸ್ಫುಲ್ ಬೇಕು ಅಂದರೆ ಫಸ್ಟ್ ಆಫ್ ಆಲ್ ನಾವು ಸುತ್ತಮುತ್ತ ಇರೋಂಥ ಎನ್ವೈರ್ಮೆಂಟು ಪೀಸ್ ಆಗಿರಬೇಕು. ಅಂದರೆ ಒಂದು ನೆಮ್ಮದಿಯಾಗಿ ಒಂದು ಕೂಲ್ ಎನ್ವೈರ್ಮೆಂಟಲ್ಲಿ ಇರಬೇಕು. ಇವತ್ತು ಬೆಂಗಳೂರಲ್ಲಿ ಏನಂದ್ರೆ ಬೆಳಗ್ಗೆ ಎದ್ದರೆ ಬರೀ ಹೊಗೆನೇ ನೋಡ್ತೀವಿ. ಬಟ್ ಏನೋ ನಮ್ಮ ಲೇಔಟಲ್ಲಿ ಈ ಸೀಸನಲ್ಲಿ ಹೋಗಿ ನಿಂತ್ಕೊಂಡ್ರೆ ಒಂದು ಫಾಗ್, ಒಂದು ಮಂಜು ಕೂಡ ನೋಡ್ಬೋದು. ಈಗ ಅಲ್ಲಿ ಗ್ರೀನರಿ ನೋಡಿದ್ರೆ ಗೊತ್ತಾಗುತ್ತೆ ಅಂಡರ್ ವಾಟರ್ ಎಷ್ಟು ಚೆನ್ನಾಗಿದೆ ಅಂತ. ಅಂದ್ರೆ ಇವತ್ತು ವಾಟ್ರು ಎಷ್ಟು ಇಶ್ಯೂ ಆಗಿದೆ ಅಂದ್ರೆ ಎಲ್ಲಾ ಕಡೆ ಏನಂದ್ರೆ ಬೋರ್ವೆಲ್ ತೆಗೆದ್ರೆ ವಾಟರ್ ಬರಲ್ಲ, ವಾಟರ್ ಸೋರ್ಸ್ ಇರಲ್ಲ. ಮೇನ್ ಮನೆ ಕಟ್ಟೋದು ದೊಡ್ಡ ವಿಷಯ ಅಲ್ಲ, ಅಲ್ಲಿ ವಾಟರ್ ಇದೆಯಾ, ನಮ್ ಕುಡಿಯೋಕೆ ನೀರು ಸಿಗುತ್ತಾ, ಇದೇ ಮೇನ್. ಈಗ ನನ್ನ ಸೈಟ್ ಎಲ್ಲಾ ಕಡೆನೂ ಮಾಡ್ಬೋದು, ಲೇಔಟ್ ಎಲ್ಲಾ ಕಡೆನೂ ಮಾಡ್ಬೋದು. ಮುಖ್ಯವಾಗಿ ಏನಂದ್ರೆ ವಾಟರ್ ಸೋರ್ಸ್ ಹೆಂಗಿದೆ, ಮಣ್ಣು ಯಾವ ಕಲರ್ ಇದೆ. ಈಗ ಮುಖ್ಯವಾಗಿ ನಮ್ಗೆ ಕಾಲ್ ಮಾಡೋರು ಇವತ್ತು ಕೂಡ ನಾನು ತುಂಬಾ ಜನ ಕ್ಲೈಂಟ್ಸ್ ಕೇಳೋದು ಫಸ್ಟ್ ಕ್ವಶನ್ ಅದು, ನೀವ್ ಏನೇ ಲೇಔಟ್ ಮಾಡಿ ಎಲ್ಲೇ ಮಾಡಿ ಮಣ್ಣು ಕಲರ್ ಬಂದು ರೆಡ್ ಇರ್ಲಿ, ರೆಡ್ ಸಾಯಿಲ್ ಇರ್ಲಿ ಅಂತ ಹೇಳ್ತಾರೆ. ನಮ್ ಲೇಔಟ್ ಕೂಡ ನೋಡ್ಬೋದು, ಗ್ರಾಹಕರು ಬಂದು ರೆಡ್ ಸಾಯಿಲ್ ಇದೆ. ಜೊತೆಗೆ ಏನಂದ್ರೆ
ನಾವು ವಾಸ್ತು ಪ್ರಕಾರ ಲೇಔಟ್ನ ವಾಸ್ತು ಪ್ರಕಾರ ಮಾಡ್ತೀವಿ. ಅಂದ್ರೆ ಕೆಲವರು ವಾಸ್ತುನ ನಂಬ್ತಾರೆ, ಕೆಲವರು ವಾಸ್ತುನ ನಂಬಲ್ಲ. ವಾಸ್ತು ನಂಬರ್ಗೆ ನಾನು ಹೇಳೋದೇನಂದ್ರೆ, ಈ ಕುಬೇರ ಮೂಲೆ ಮತ್ತೆ ದೇವ ಮೂಲೆ ಅವ್ರಿಗೆಲ್ಲರಿಗೂ ಗೊತ್ತಿರುತ್ತೆ, ಕೆಲವ್ರಿಗೆ ಗೊತ್ತಿರಲ್ಲ. ಕುಬೇರ ಮೂಲೆ ಮತ್ತೆ ದೇವ್ರ ಮೂಲೆ ಬೆಳೆದಿರ್ಬೇಕು ಅಂತ ಹೇಳ್ತಾರೆ. ಅದು ಕ್ರಾಸ್ ಆಗಿರೋದ್ರಿಂದ ಆ ಮೂಲೆ ಬಂದು ಬೆಳೆದಿರ್ಬೇಕು, ಮತ್ತೆ ಅಗ್ನಿ ಮೂಲೆ ಮತ್ತೆ ವಾಯು ಮೂಲೆ ಅದಕ್ಕಿಂತ ಡಿಸ್ಟೆನ್ಸ್ ಕಮ್ಮಿ ಇರಬೇಕು ಅಂತ ಹೇಳ್ತಾರೆ. ನಮ್ದು ಕೂಡ ಲೇಔಟ್ ಒಂದು ಅವ್ರಿಗೆ ಅಂದ್ರೆ ತಕೊಂಡ್ಮೇಲೆ ಏಳಿಗೆ ಆಗ್ಬೇಕು, ಒಂದು ಆರೋಗ್ಯದಲ್ಲಿ ಆಗ್ಬೋದು, ಒಂದು ಆರ್ಥಿಕತೆಯಲ್ಲಿ ಇರ್ಬೋದು, ಪ್ರತಿಯೊಂದಲ್ಲೂ ಏಳಿಗೆ ಆಗಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ನಾವು ಅದು ವಾಸ್ತು ಪ್ರಕಾರ ಕೂಡ ಮಾಡಿದ್ದೀವಿ. ಒಂದು ಒಳ್ಳೆ ಒಂದು ಟೌನ್ಶಿಪ್ ಅಂತಾನೆ ಹೇಳ್ಬೋದು, ಟೌನ್ಶಿಪ್ ತರ ಮಾಡಿದ್ದೀವಿ ಲೇಔಟ್. ಓಕೆ, ಅಂತಂದ್ರೆ ಒಂದು ತುಂಬಾ ಮುಖ್ಯವಾದಂಥ ವಿಚಾರ ನೀವೇನು ತಿಳಿಸ್ಕೊಟ್ರಿ ಅಂತಂದ್ರೆ, ಸೊ ಈ ನಗರ ಪ್ರದೇಶದಲ್ಲಿ ಮನೆ ಮಾಡಿಕೊಂಡು ಅಥವಾ ಬಾಡಿಗೆ ಭೋಗ್ಯ ಮನೇಲಿ ಇದ್ರೂ ಕೂಡ ಏನೆಲ್ಲ ಸಮಸ್ಯೆಗಳು ಎದುರಾಗುತ್ತೆ ಅಂತ ತಿಳಿಸ್ಕೊಟ್ರಿ. ಅಂದ್ರೆ ಎದ್ದ ತಕ್ಷಣ ಹೋಗಿ ಕುಡಿಬೇಕು, ಶುದ್ಧವಾದಂಥ ಗಾಳಿ ಇರೋದಿಲ್ಲ. ಇದರಿಂದ ಏನು ಬರ್ತಾ ಇದೆ ಇವತ್ತು ಅಂದ್ರೆ ಸಿಟಿ ಪ್ಲೇಸಲ್ಲಿ ಅಸ್ತಮಾ ಅನ್ನೋದು ತುಂಬಾ ಜನರಿಗೆ ಕಾಡ್ತಾ ಇದೆ. ಸೊ ಎಲ್ಲ ಲಂಗ್ಸ್ ರಿಲೇಟೆಡ್ ಪ್ರಾಬ್ಲಮ್ಸ್. ಆದರೆ ಇದೆಲ್ಲ ಅನಾರೋಗ್ಯದಿಂದ ವಿಮುಕ್ತಿನ ಪಡಿಬೇಕು ಅಂತಂದ್ರೆ ಸ್ವಲ್ಪ ದೂರ ಆದ್ರೂ ಪರವಾಗಿಲ್ಲ. ಆರೋಗ್ಯ ಎಂಬುದು ಕೋಟಿಗಳಿಗೂ ಮಿಲಿಯನ್ಗಳಿಗೂ ಸಮ ಅಲ್ಲ. ಸೊ ಅಂಥದ್ದೊಂಥ ಒಂದು ದೊಡ್ಡ ಕೊಡುಗೆಯನ್ನು ಪಡ್ಕೊಳ್ಬಹುದು ನೆಲಮಂಗಲದಲ್ಲಿ ಸೈಟನ್ನು ಪರ್ಚೇಸ್ ಮಾಡಿದ್ರೆ ಅಂತ. ಮತ್ತಷ್ಟು ವಿಚಾರಗಳನ್ನು ತಿಳಿಸ್ಕೊಡ್ತೀವಿ ಆಫ್ಟರ್ ದ ಶಾರ್ಟ್ ಬ್ರೇಕ್. ವಿರಾಮದ ನಂತರ ಮೈಲ್ಸ್ಟೋನ್ ಪ್ರಾಪರ್ಟೀಸ್ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಮದನ್ ಕುಮಾರ್ ಸರ್, ಈಗ ನಾವು ಸಿಟಿ ಪ್ಲೇಸಲ್ಲೇ ಇರ್ತೀವಿ, ಸಾವಿರಾರು ರೂಪಾಯಿ ಬಾಡಿಗೆ ಕಟ್ತೀವಿ ಅಥವಾ ಲೀಸ್ ಬೋಗ್ಯಕ್ಕೆ ಹಾಕಿಸ್ಕೊಳ್ತೀವಿ ಅಂತ ಯೋಚನೆ ಮಾಡೋರಿಗೆ ಅದು ಯಾವುದು ನಮ್ಮ ಹಣ ಅಲ್ಲ, ವಾಪಸ್ ನಮಗೆ ಬರೋದಿಲ್ಲ ಅದು. ಸೊ ಹಾಗಾಗಿ ಒಂದು ಸರಿ ನಾವು ಸ್ವಲ್ಪ ಕಷ್ಟ ಆದರೂ ಪರವಾಗಿಲ್ಲ, ಸ್ವಲ್ಪ ಹೂಡಿಕೆ ಹಣ ಮಾಡಿಕೊಂಡು ನಾವು ಒಂದು ನಿವೇಶನವನ್ನು ಕೊಂಡ್ಕೊಂಡ್ರೆ ಮುಂದಿನ ದಿನದಲ್ಲಿ ನಮಗೆ ಲಾಭ ತಂದುಕೊಡುತ್ತೆ ಅಂತ ಹೇಳ್ತಾ ಇದ್ದೀರಾ. ಜೊತೆಗೆ ಅಂದರೆ ಸುತ್ತಮುತ್ತ ಅಂತಂದರೆ ನಾವು ಶಾಲಾ ಕಾಲೇಜುಗಳು ಯಾವುದೆಲ್ಲ ಇದೆ ಅಂತ ತಿಳಿಸ್ಕೊಡೋಣ. ಮುಖ್ಯವಾಗಿ ಮೇಡಮ್, ಶಾಲಾ ಕಾಲೇಜಿಗಿಂತ ಮುಖ್ಯವಾಗಿ ನಾನು ಬೆಂಗಳೂರಿನ್ಸ್ಗೆ ಹೇಳ್ಬೇಕಾಗಿರೋದು ಏನಪ್ಪ ಅಂದರೆ, ಇವಾಗ ಎಕ್ಸಾಂಪಲ್ ನೀವು ನೆಲಮಂಗಲದಲ್ಲಿ ಸೈಟ್ನ ತೊಗೊಳಕ್ಕಿಂತ ಮುಂಚೆ ಯೋಚನೆ ಮಾಡ್ತಾ ಇರೋದೇನಂದ್ರೆ ಬೆಂಗಳೂರಲ್ಲಿ ನಂಗೊಂದು ಸೈಟ್ ಬೇಕು ಅಂತ. ಬಟ್ ಅದೇ ರೀತಿ ಬಜೆಟ್ ಕೂಡ ಸಿಗಲ್ಲ ನಮಗೆ. ಈಗ ಮುಖ್ಯವಾಗಿ ಏನಂದ್ರೆ, ಇವತ್ತು ಟ್ರಾಫಿಕ್ ಸಮಸ್ಯೆ ಎಷ್ಟಿದೆ ಅಂತ ಗೊತ್ತಾಗಿದೆ ಎಲ್ಲರಿಗೂ ಕೂಡ. ಇನ್ನೊಂದು 10 ವರ್ಷ ಆದ್ಮೇಲೆ ಟ್ರಾಫಿಕ್ ಸಮಸ್ಯೆ ಎಷ್ಟಾಗಿರುತ್ತೆ ಅಂತ ಫಸ್ಟ್ ಥಿಂಕ್ ಮಾಡಿ. ಜೊತೆಗೆ ಅದಾದ್ಮೇಲೆ ನೆಲಮಂಗಲದಲ್ಲಿ ರೋಡ್ಗಳು ಎಷ್ಟು ಅಗ್ಲವಾಗಿದೆ, ಟ್ರಾಫಿಕ್ ಸಮಸ್ಯೆ ಅಲ್ಲೇಗಿದೆ ಅಂದ್ರೆ ಕಂಪೇರ್ ಮಾಡ್ಕೊಬೇಕಾಗುತ್ತೆ. ನಾವು ಇವತ್ತು ನಾವು ದುಡಿತಾ ಇರೋದೇ ಫಸ್ಟ್ ಆಫ್ ಆಲ್ ಬದುಕೋದಿಕ್ಕೋಸ್ಕರ. ಇವಾಗ ಏನಂದ್ರೆ ನಾವು ಒಂದು 50 ವರ್ಷಕ್ಕೆ ನಾವೆಲ್ಲ ದುಡಿದ್ಬಿಟ್ಟು ಅದನ್ನ ನಾವು ಅನುಭವಿಸೋಕ್ಕೆ ನಾವೇ ಇಲ್ಲ ಅಂದ್ರೆ, ಇಲ್ಲ ಹೆಲ್ತ್ ಅದನ್ನ ದುಡ್ದಿದ್ನೆಲ್ಲ ನಾವು ತೊಗೊಂಡೋಗಿ ಹಾಸ್ಪಿಟ್ಲಿಗೆ ಕಟ್ಟಿದ್ರೆ ಏನು ಯೂಸ್? ಈಗ ನಮ್ಮ ಹಳ್ಳಿ ಕಡೆ ಎಲ್ಲ 100 ವರ್ಷ ಬದುಕ್ತಿದ್ರು ಅಂತ ಹೇಳ್ತಾರೆ. 100 ವರ್ಷ ಬದುಕಿರೋನ್ನ ನಾವು ನೋಡಿದೀವಿ. ಬಟ್ ಏನಕ್ಕೆ ಬದುಕ್ತಿದ್ರು ಅಂದ್ರೆ ಆ ಎನ್ವೈರ್ಮೆಂಟ್ ಹಂಗಿತ್ತು, ಅವ್ರು ತಿನ್ನೋ ಫುಡ್ ಹಂಗಿತ್ತು, ಮತ್ತೆ ಅವ್ರು ಒಳ್ಳೆ ಗಾಳಿ ತೊಗೊಂತಿದ್ರು. ಬಟ್ ಅದನ್ನೇ ಇವಾಗ ನೆಲಮಂಗಲದಲ್ಲಿ ಏನಂದ್ರೆ ಒಳ್ಳೆ ಎನ್ವೈರ್ಮೆಂಟ್ ಇದೆ, ಮರ ಗಿಡಗಳು ಚೆನ್ನಾಗಿದೆ, ಅಲ್ಲ ಅಷ್ಟೇ ಚೆನ್ನಾಗಿ ಕಾಪಾಡ್ಕೊಂಡಿದ್ದಾರೆ. ಫಸ್ಟ್ ಆಫ್ ಆಲ್ ನೆಲಮಂಗಲದ ಫಸ್ಟ್ ನಮ್ಮ ಲೇಔಟ್ ವಿಸಿಟ್ ಮಾಡಿದಾಗಲೇ ನಿಮ್ಗೆ ಗೊತ್ತಾಗೋದು ಸುತ್ತ ಎನ್ವೈರ್ಮೆಂಟ್ ಹೆಂಗಿದೆ ಅಂತ. ನಾನು ಹೇಳೋದೇನೆಂದರೆ, ಫಸ್ಟ್ ನೀವು ವಿಸಿಟ್ ಮಾಡಿ, ನಿಮ್ಗೆ ಇಷ್ಟ ಆಯಿತು ಅಂದರೆ ಬುಕಿಂಗ್ ಮಾಡ್ಕೊಳ್ಳಿ. ಇವಾಗ ಫಸ್ಟ್ ನಮ್ಮ ಸುತ್ತಮುತ್ತ ಅಂದರೆ ನಿಮಗೆ ಸ್ಕೂಲ್ಸ್ ಆಗ್ಬೋದು. ಎಕ್ಸಾಂಪಲ್ ನಮ್ಮ ಕ್ರಿಸ್ತು ಜಯಂತಿ CMI ಇಂಟರ್ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ಇದೆ, ಲೇಔಟ್ ಸಮೀಪದಲ್ಲೇ ಇದೆ, ಅಂದರೆ 1 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿದೆ. ನಿಯರ್ ಅಂದರೆ ವಾಕಬಲ್ ಡಿಸ್ಟೆನ್ಸಲ್ಲಿ ಡಾಕ್ಟರ್ ಶಿವಕುಮಾರ್ ಸ್ವಾಮೀಜಿ ಇಂಜಿನಿಯರಿಂಗ್ ಕಾಲೇಜ್ ಇದೆ, ಪಾಲಿಟೆಕ್ನಿಕ್ ಇಂಜಿನಿಯರಿಂಗ್ MTech ಎಲ್ಲ ಇದೆ. ನಮ್ಮ ಸರೌಂಡಿಂಗ್ ಅಂದರೆ ತುಂಬ ಅಂದರೆ ಜೋಸ್ಕೋ ಇನ್ಸ್ಟಿಟ್ಯೂಷನ್ ಆಗ್ಬೋದು, ಮತ್ತು ರೈ ಯೂನಿವರ್ಸಿಟಿ ಆಗ್ಬೋದು, PU ಕಾಲೇಜ್, ಗೌರ್ಮೆಂಟ್ ಕಾಲೇಜ್ ಆಗ್ಬೋದು, ಮತ್ತು ಗೌರ್ಮೆಂಟ್ ಹಾಸ್ಪಿಟಲ್ಸ್ ಆಗ್ಬೋದು, ಮತ್ತು ಕರುಣಾ ಹಾಸ್ಪಿಟಲ್ ಆಗ್ಬೋದು. ಸಾಕಷ್ಟು ಹಾಸ್ಪಿಟಲ್ಗಳು, ಸ್ಕೂಲ್ಸ್ಗಳು, ಕಾಲೇಜ್ಗಳು, ಮತ್ತು ಇಂಡಸ್ಟ್ರೀಸ್ಗಳು, ವೇರ್ಹೌಸ್ಗಳು, ಕಂಪನೀಸ್ಗಳು ಲೇಔಟ್ ಸುತ್ತಮುತ್ತನೇ ಬರ್ತಾ ಇರೋದ್ರಿಂದ ಡೆವಲಪ್ಮೆಂಟ್ಸ್ ಆಬ್ವಿಯಸ್ಲಿ ಆಗಲೇಬೇಕು. ಅಂದರೆ ಸ್ಪೇಸ್ ಇದೆ, ಭೂಮಿ ಇದೆ ಅಂದರೆ ಒಂದು ಲೇಔಟ್ ಬರಬೇಕು, ಒಂದು ಅಪಾರ್ಟ್ಮೆಂಟ್ ಬರಬೇಕು, ಒಂದು ಸ್ಕೂಲ್ ಬರಬೇಕು, ಒಂದು ಕಾಲೇಜ್ ಬರಬೇಕು, ಒಂದು ರೆಸಾರ್ಟ್ ಬರಬೇಕು, ಏನಾದರೂ ಒಂದು ಟೆನಿಕಾಸ್ಟ್ ಬರಲೇಬೇಕು. ಭೂಮಿ ಅಂತ ಇದ್ಮೇಲೆ ಏನಾದರೂ ಒಂದು ಬರಲೇಬೇಕು. ಬಟ್ ಏನಂದರೆ ವೆಯ್ಟ್ ಮಾಡೋ ಪೇಷನ್ಸ್ ಇರಬೇಕು. ಬೆಂಗಳೂರಲ್ಲಿ ಒಂದು 20 years ಬ್ಯಾಕ್ 1 lakh ಕೊಟ್ಟು ಸೈಟ್ ತೊಗೊಂಡಿರೋರು ಇವತ್ತೆಲ್ಲ ಕೋಟಿಗಟ್ಟಲೆ ಬದುಕ್ತಿದ್ದಾರೆ. ಬಟ್ ಏನಂದರೆ ಅವತ್ತು ತೊಗೊಂಡು ಅವ್ರು ಮಾರ್ಬಿಟ್ಟಿದ್ರೆ ಇವತ್ತು ಅವ್ರಿಗೆ ಆ ರೇಟ್ ಕೂಡ ಇರ್ತಿರ್ಲಿಲ್ಲ, ಮನೇಲಿ ಅವ್ರಿಗೂ ಸಿಗ್ತಿರ್ಲಿಲ್ಲ. ಇವತ್ತು ತಗೊಳ್ಳೋರಿಗೆ ಬಟ್ 1,70,00,000 ಸೈಟ್ ಇದೆ, ಬಟ್ ಅಂದ್ರೆ ಅವ್ರಿಗೆ ರೀಸೇಲ್ ಮಾಡ್ಬೇಕಾದ್ರೆ ರಿಟರ್ನ್ಸ್ ಬರಲ್ಲ. 1 ಲಕ್ಷಕ್ಕೆ ಯಾರು ತೊಗೊಂಡಿದ್ರು ಅವ್ರಿಗೆ ಅಮೌಂಟ್ ಇವಾಗ ಸೇಲ್ ಮಾಡಿದ್ರೆ ರಿಟರ್ನ್ಸ್ ಬರುತ್ತೆ, 69 ಲಕ್ಷ 70 ಲಕ್ಷ ರಿಟರ್ನ್ಸ್ ಬರುತ್ತೆ. ಬಟ್ ಇವಾಗ ತಗೊಳ್ಳೋರಿಗೆ ರಿಟರ್ನ್ಸ್ ಅಂತೂ ಖಂಡಿತ ಬರಲ್ಲ. ಅಂದರೆ ಅಮೌಂಟ್ ಇದ್ದರೆ ತೊಗೊಂಡು ಕಟ್ಬೋದು. ಬಟ್ ಆ ಅಮೌಂಟ್ ಇಲ್ದಾನೆ ಇರೋರು, ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಆಗ್ಬೋದು, ಒಂದು 4.5 ಲಕ್ಷ ನನ್ನ ಬಜೆಟ್ ಇಷ್ಟೇ ಅಪ್ಪ ಅನ್ನೋರಿಗೆ ನೆಲಮಂಗಲ ಅಂತೂ ಒಳ್ಳೆ ಪ್ಲೇಸ್, ಪ್ರೈಮ್ ಲೊಕೇಶನ್ ಅಂತ ಹೇಳ್ಬೋದು. ಈಗ 4.5 ಲಕ್ಷ ಅಂತ ಹೇಳಿದ್ರಿ ಮದನ್ ಕುಮಾರ್. ಈಗ ಸಾಮಾನ್ಯವಾಗಿ ನಾವು 4.5 ಲಕ್ಷ ತುಂಬ ದೊಡ್ಡ ಮೊತ್ತ ಅಂತ ನಾವೇನಾದರೂ ಸುಮ್ಮನೆ ಕುಳಿತುಕೊಂಡ್ರೆ, ಈಗ ನಮ್ಮ ಬೆಂಗಳೂರು ನಗರ ಪ್ರದೇಶದಲ್ಲಿ ಸೂರ್ಯಾಸ್ತ ಯಾವಾಗ ಆಗುತ್ತೆ, ಸೂರ್ಯೋದಯ ಯಾವಾಗ ಆಗುತ್ತೆ ಎರಡೂ ಗೊತ್ತಾಗೋದಿಲ್ಲ. ನಾವು ಸೂರ್ಯ ಚಂದ್ರ ನೋಡಬೇಕು ಅಂತಂದ್ರೆ ಯಾವುದೋ ಬಿಲ್ಡಿಂಗ್ ಕಟ್ಟಡ ಮೇಲ್ಗಡೆ ಹೋಗಿ ಮಾಡಿ ಮೇಲೆ ನಿಂತ್ಕೊಂಡು ನೋಡ್ಬೇಕಂತ ಪರಿಸ್ಥಿತಿ ಇದೆ. ಸೊ ಸ್ವಚ್ಛವಾದಂಥ ಗಾಳಿ ಇಲ್ಲ, ಹಸಿರು ವಾತಾವರಣ ಅಂತೂ ಇಲ್ವೇ ಇಲ್ಲ. ಸೊ ಏನಾಗುತ್ತೆ, 50 years ಶತಾಯುಷಿ ಬೇಡ, ಅರ್ಧಾಯುಷಿನೇ ನಾವು ಕಂಪ್ಲೀಟ್ ಮಾಡೋಕ್ಕಾಗ್ತಾ ಇಲ್ಲ, ಕಾಯಿಲೆ ಬಂತು ಹಾಸ್ಪಿಟಲೈಸ್ಡ್ ಆಗ್ತೀವಿ ಅಂತಂದರೆ ಅಲ್ಲಿ 4 ಲಕ್ಷ ಅನ್ನೋದನ್ನ ನಾವು 1 ವಾರ ಅಡ್ಮಿಟ್ ಆದರೆ
ಬೇಕಾಗುತ್ತೆ ಮತ್ತೆ ಒಂದು ದಿನಕ್ಕೂ ಕೂಡ ಚಾರ್ಜ್ ಬೇಕಾ? ಎಸ್, ಖಂಡಿತ. ಯಾಕಂದ್ರೆ ಗಾಳಿ ಚೆನ್ನಾಗಿಲ್ಲ ಅಂತಂದ್ರೆ ಸೊ ನಾವು ವೆಂಟಿಲೇಟರ್ ಅಲ್ಲಿ ಇದ್ದಾಗ ಅದೇ, ಯಾಕಂದ್ರೆ ಈ ವಿಷಯ ಯಾಕೆ ಪ್ರಸ್ತಾಪ ಮಾಡ್ತೀವಿ ಅಂದ್ರೆ ಅದೇ ನಾವು ಕಾಯಿಲೆಗೆ ತುತ್ತಾದಾಗ ಇದೇ ಅಮೌಂಟ್ ನಾವು ಅಲ್ಲಿ ಪೇ ಮಾಡಬೇಕಾಗುತ್ತೆ. ಬದಲಿಗೆ ಸ್ವಲ್ಪ ದೂರ ಆದ್ರೂ ಪರವಾಗಿಲ್ಲ, ಹೇಗಿದ್ರು ಕಾಲೇಜು, ನಮ್ಮ ಕೆಲಸ ಮಾಡುವಂತಹ ಸಂಸ್ಥೆ ಎಲ್ಲವೂ ಕೂಡ ಹತ್ರದಲ್ಲೇ ಸಿಗುತ್ತೆ ಅಂತ ನಾವು ಒಂದು ಮನಸ್ಸು ಮಾಡಿದ್ರೆ ಸೊ ಈ ಆರೋಗ್ಯನ ಪಡ್ಕೊಳ್ಬಹುದು, ಹಾಗೆ ನಮ್ಮದು ಅಂತ ಒಂದು ಮನೆಯನ್ನು ಕೂಡ ಕಟ್ಕೊಳ್ಬಹುದು. ಎಸ್, ಸೊ ಇದಿಷ್ಟು ಫೆಸಿಲಿಟೀಸ್ನ ನೀಡ್ತಾ ಇದ್ದೀರಾ. ಹಾಗಾದ್ರೆ ಈಗ ನಮಗೆ ರಿಜಿಸ್ಟ್ರೇಷನ್ ಅಂತ ಬಂದಾಗ ಹೇಗೆ ಅಂತಂದ್ರೆ ಪೂರ್ತಿ ಅಮೌಂಟ್ ನಾವು ಪೇ ಮಾಡಿದ್ರೆ ಸೊ ರಿಜಿಸ್ಟ್ರೇಷನ್ ಫ್ರೀ ಇರುತ್ತಾ ಅಥವಾ ಹೇಗೆ? ಖಂಡಿತ ಮೇಡಮ್. ಏನಂದರೆ ಇವಾಗ 4.5 ಲಕ್ಷ ಅಂದರೆ ಎಲ್ಲರಿಗೂ ಕೂಡ ಬಿಗ್ ಅಮೌಂಟ್. ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿ, ಒಂದು ಲೋ ಕ್ಲಾಸ್ ಫ್ಯಾಮಿಲಿ, ಎಲ್ಲರಿಗೂ ಕೂಡ ಒಂದು ಬಿಗ್ ಅಮೌಂಟ್. 4.5 ಲಕ್ಷ ಒಂದೇ ಸಲ ಯಾರು ಕೂಡ ಕಟ್ಟೋಕ್ಕಾಗೋದಿಲ್ಲ. ಬಟ್ ಅದಕ್ಕೇನು ಕಂಪನಿ ಏನು ಮಾಡಿದೆ ಅಂದರೆ ಇವಾಗ 1 ಲ್ಯಾಕ್ ಬುಕಿಂಗ್ ಅಮೌಂಟ್ ಅಂತ ಮಾಡಿದೆ. ನಿಮಗೆ ಲೊಕೇಶನ್ ನೋಡಿ ಇಷ್ಟ ಆಯಿತು ಅಂದರೆ ಅವತ್ತೇ ಬುಕ್ ಮಾಡಿಕೊಂಡ್ರೆ ರಿಜಿಸ್ಟ್ರೇಷನ್ ಕಾಸ್ಟ್ ಫ್ರೀ ಕೂಡ ಇರುತ್ತೆ. ನಾನು ಮುಖ್ಯವಾಗಿ ಗ್ರಾಹಕರಿಗೆ ಹೇಳೋದೇನೆಂದರೆ ಕುಟುಂಬ ಸಮೇತ ಫ್ಯಾಮಿಲಿ ವಿಸಿಟ್ ಮಾಡಿ, ನಿಮಗೆ ಲೊಕೇಶನ್ ನೋಡಿ ಇಷ್ಟ ಆಯಿತು ಅಂದರೆ ಬುಕ್ ಮಾಡ್ಕೊಳ್ಳಿ. 1 ಲ್ಯಾಕ್ ಬುಕಿಂಗ್ ಅಮೌಂಟ್ ಇರುತ್ತೆ. ಬುಕ್ ಮಾಡ್ಕೊಂಡಾಗ ನಿಮಗೆ ಒಂದು ಸೆಟ್ ಆಫ್ ಡಾಕ್ಯುಮೆಂಟ್ ಕೂಡ ಕೊಡ್ತೀವಿ. ಲೀಗಲ್ ಅಡ್ವೈಸರ್, ನಿಮ್ಮ ಲೀಗಲ್ ಅಡ್ವೈಸರ್ ಯಾರು ಇರ್ತಾರೆ, ಹೋಗಿ ಅವ್ರಿಗೆ ಕನ್ಸಲ್ಟ್ ಮಾಡಿ ಅವ್ರ ಏನು ಒಪಿನಿಯನ್ ಇದೆ ಅದನ್ನು ತಗೊಳ್ಳಿ. ಈಗ ನಮ್ಮ ಮೇಲೆಗೆ ಕೆಲವ್ರು ಏನು ಹೇಳ್ತಾರೆ, ನಿಮ್ಮ ಮೇಲೆ ನಂಬಿಕೆ ಇಲ್ಲ, ರಿಯಲ್ ಎಸ್ಟೇಟ್ ಅಂದರೆ ಭಯ. ತುಂಬ ಜನಕ್ಕೆ ಇರೋದೇ ಇವತ್ತು ಮುಖ್ಯವಾಗಿ ಭಯ ಅನ್ನೋದು. ರಿಯಲ್ ಎಸ್ಟೇಟ್ ಕಂಡ್ರೆ ಏನೋ ಒಂಥರ ದುಶ್ಮನ್ಗಳ ಥರ ನೋಡ್ತಾರೆ, ಏನೋ ಮಾಡಿಬಿಡ್ತಾರೆ. ಅಂದರೆ ಈಗ 5 ಬೆಳ್ಳು ಕೂಡ ಒಂದೇ ಸಮ ಇರಲ್ಲ. ಯಾರೋ ಒಬ್ಬರು ಮಾಡಿರೋ ತಪ್ಪಿಗೆ ಎಲ್ಲರೂ ಕೂಡ ಅದನ್ನು ಅಂದರೆ ಮೋಸ ಮಾಡಬೇಕು ಅನ್ನೋದು ಬಂದು ನಾವೇನಾದ್ರು ಹತ್ರ ಮಾಡಬೇಕು ಅಂತ ಅಂದ್ಕೊಂಡ್ರೆ ಇಷ್ಟೊಂದು ಓಪನ್ ಅಪ್ ಆಗಿ ನಿಮಗೆ ಡಾಕ್ಯುಮೆಂಟ್ ತೊಗೊಂಡೋಗಿ ಲೀಗಲಾಗಿ ಅಡ್ವೈಸ್ ತೊಗೊಳ್ಳಿ ಅಂತ ನಾವೇನು ಹೇಳೋಕ್ಕಾಗಲ್ಲ. ಬಟ್ ನಾನು ಹೇಳ್ತಾ ಇರೋದೇನೆಂದರೆ ನಮ್ಮ ಮೇಲೆ ನಂಬಿಕೆ ಇಲ್ಲ ಅಂದರೆ ಡಾಕ್ಯುಮೆಂಟ್ ಮೇಲೆ ನಂಬಿಕೆ ಇಡಿ, ನಿಮ್ಮ ಲೀಗಲ್ ಮೇಲೆ ನಂಬಿಕೆ ಇಡಿ. ತೊಗೊಂಡೋಗಿ ನೀವು ಫಸ್ಟ್ ಡಾಕ್ಯುಮೆಂಟ್ನ ವೆರಿಫೈ ಮಾಡಿ. ನಿಮಗೆ ಓಕೆ ಆಯಿತು, ಡಾಕ್ಯುಮೆಂಟ್ ಫೈನಲ್ ಓಕೆ ಆಯಿತು ಅಂದರೆ ನೆಕ್ಸ್ಟ್ ಕಂಟಿನ್ಯೂ ಮಾಡಿ ಅಂತ ಹೇಳೋದು. ಅಂದರೆ ನಿಮಗೆ 40% ಬಂದು ಅಗ್ರಿಮೆಂಟ್ ಅಮೌಂಟ್ ಇರುತ್ತೆ, ಒಂದು 60% ಬಂದು ರಿಜಿಸ್ಟ್ರೇಷನ್ ಅಮೌಂಟ್ ಇರುತ್ತೆ. ಈಗ ಎಕ್ಸಾಂಪಲ್ 60% ಕೊಟ್ಟರೆ ಯಾರು ಕೂಡ ರಿಜಿಸ್ಟ್ರೇಷನ್ ಮಾಡಿಸ್ಕೊಡಲ್ಲ. ಈಗ ಕಂಪನಿ ಮೇಲೆ ಬಿಲೀವ್ ಇರಲಿ ಅಂತ ಹೇಳ್ತೀವಿ ನಾವು. 60% ಅಮೌಂಟ್ ಕೊಟ್ಟೆ ನಾವು ರಿಜಿಸ್ಟ್ರೇಷನ್ ಮಾಡಿಸ್ಕೊಡ್ತಾ ಇದೀವಿ. ಇನ್ನು 40% ಅವರು ರಿಜಿಸ್ಟ್ರೇಷನ್ ಆದಮೇಲೆ ಕ್ಲಿಯರ್ ಮಾಡ್ಕೋಬೋದು ಅವರು. ಈಗ ನಾವು ಒಂದು ವಸ್ತು ಅಥವಾ ಬಟ್ಟೆನ ಖರೀದಿ ಮಾಡಬೇಕು ಅಂತಂದರೆ 4-5 ಅಂಗಡಿನ ಸುತ್ತುತ್ತೀವಿ, ಎಲ್ಲವನ್ನ ವಿಚಾರ ಮಾಡ್ತೀವಿ, ತದನಂತರ ಮನಸ್ಸಲ್ಲಿ ಒಂದು ಕಡೆ ಫಿಕ್ಸ್ ಆಗ್ತೀವಿ, ಇಲ್ಲೇ ನಮ್ಗೆ ತೆಗೆದುಕೊಂಡ್ರೆ ಉತ್ತಮ ಅಂತ. ಹಾಗಾಗಿ ನಮ್ಮ ಮನಸ್ಸಲ್ಲಿ ಒಂದು ಪ್ಯಾರಾಮೀಟರ್ಸ್, ಮಾನದಂಡಗಳು ಅಂತ ಇರುತ್ತೆ. ಹಾಗೆ ಸೊ ಎಲ್ಲ ರಿಯಲ್ ಎಸ್ಟೇಟಲ್ಲಿ ವಿಚಾರಿಸಿದ ಮೇಲೆ ಮೈಲ್ಸ್ಟೋನ್ ಪ್ರಾಪರ್ಟೀಸ್ಗೆ ಬರಬೇಕು ಅಂತ ಅಂದರೆ ಯಾವೆಲ್ಲ ಮಾನದಂಡಗಳ ಮುಂದಿಟ್ಕೊಂಡು ನಾವು ಇಲ್ಲೇ ಸೈಟನ್ನು ಪರ್ಚೇಸ್ ಮಾಡಿದ್ರೆ ಉತ್ತಮ ಅಂತ ಗ್ರಾಹಕನಿಗೆ ಅನಿಸುತ್ತೆ? ಮುಖ್ಯವಾಗಿ ಏನಂದರೆ DC ಕನ್ವರ್ಷನ್ ಸೈಟ್. ಈಗ DC ಕನ್ವರ್ಷನ್ ಸೈಟ್ಸ್ ನಾನು ಎಂತಕ್ಕೆ ತೊಗೊಬೇಕು ಅಂದರೆ ಈಗ ನಾವು ಒಂದು ಲೋನ್ ಆಗಬೇಕು, ಫ್ಯೂಚರಲ್ಲಿ ನಾವು ಮನೆ ಕಟ್ಟೋದಕ್ಕೆ ಲೋನ್ ಆಗಬೇಕು, ಇಲ್ಲಾಂದರೆ ನನಗೇನಾದರೂ ಕೂಡ ಈ ಖಾತಾ ಆಗಬೇಕು. ಇದು ಮುಖ್ಯವಾಗಿ ಈ ಖಾತಾ ಪ್ರಾಜೆಕ್ಟು. ಈಗ 20-30 4.5 ಲಕ್ಷಕ್ಕೆ ನಿಮ್ಗೊಂದು DC ಕನ್ವರ್ಷನ್ ಸೈಟ್ ಸಿಗ್ತಿದೆ ಅಂದರೆ ಆ್ಯಕ್ಚುಲಿ ಈ ಪ್ರೈಸ್ಗೆ ನಾವು ಕೂಡ ಕೊಡೋಕ್ಕಾಗಲ್ಲ. ಬಟ್ ಏನಂದರೆ ಇದು ಓನ್ ಲ್ಯಾಂಡ್ ಆಗಿರೋದ್ರಿಂದ ನಮ್ಮ ಚೇರ್ಮನ್ ಅವ್ರದ್ದೇ ಓನ್ ಲ್ಯಾಂಡ್ ಇದು. ಮುಖ್ಯವಾಗಿ ಅದನ್ನು ನಾವು ತಲೆಯಲ್ಲಿ ಇಟ್ಕೊಂಡು ಅವ್ರಿಗೆ ಒಂದು ಎಲ್ಲರಿಗೂ ಕೂಡ ಕಡಿಮೆ ಬಜೆಟಲ್ಲಿ ಒಂದು DC ಕನ್ವರ್ಷನ್ ಸೈಟ್ಸ್ ಕೊಡೋಣ ಅಂತ ಹೇಳ್ಬಿಟ್ಟು DC ಕನ್ವರ್ಷನ್ ಸೈಟ್ಸ್ ಕೊಡ್ತಾ ಇದ್ದೀವಿ. ಮತ್ತು ಸ್ಪಾಟ್ ಬುಕಿಂಗ್ ಮಾಡ್ಕೊಳ್ಳೋರಿಗೆ ರಿಜಿಸ್ಟ್ರೇಷನ್ ಕಾಸ್ಟ್ ಕೂಡ ಫ್ರೀ ಕೊಡ್ತಾ ಇದೀವಿ. 5 ವರ್ಷ ಮೇಂಟೆನೆನ್ಸ್ ಚಾರ್ಜಸ್ ಕೂಡ ಫ್ರೀ ಕೊಡ್ತಾ ಇರೋದ್ರಿಂದ ಈಗ ಏನು ಹಬ್ಬ ಕಳೆದಿದೆ, ಹಬ್ಬದ ಆಫರ್ ಅಂತ, ಈಗ ಸಂಕ್ರಾಂತಿ ಹಬ್ಬ ಏನಿದೆ ಹಬ್ಬದ ಆಫರ್ ಅಂತ ನಾವು ಒಂದು 1/4 kg ಬೆಳ್ಳಿ ಕೂಡ ಕೊಡ್ತಾ ಇದ್ದೀವಿ. ಮುಖ್ಯವಾಗಿ ಇಷ್ಟನ್ನೆಲ್ಲ ತಲೆಯಲ್ಲಿ ಇಟ್ಕೊಂಡು ನಾನು ಏನಂತ ಮೈಲ್ಸ್ಟೋನ್ ಪ್ರಾಪರ್ಟೀಸ್ ಬರಬೇಕು ಅಂದರೆ ಫಸ್ಟು ಲೇಔಟ್ ನೋಡಿ. ನೀವು ಏನಂದರೆ ನಾವು ನೋಡೋದು ಕನೆಕ್ಟಿವಿಟಿ, ಫಸ್ಟ್ ಬಂದಾಗ ಕನೆಕ್ಟಿವಿಟಿ, ಸ್ಕೂಲ್ಸ್, ಕಾಲೇಜು, ಹಾಸ್ಪಿಟಲ್ಸು. ಅದು ಬಿಟ್ಟರೆ ನಮಗೆ ಲೇಔಟಲ್ಲಿ ಅಮ್ಯುನಿಟೀಸ್ ಹೆಂಗೆ ಕೊಡ್ತಿದ್ದಾರೆ, ಲೇಔಟ್ ಹೇಗೆ ಮಾಡಿದ್ದಾರೆ, ಮತ್ತು ವಾಸ್ತು ಪ್ರಕಾರ ಇದೆಯಾ, ಇಲ್ಲಾಂದರೆ ನಮಗೆ ರೆಡ್ ಸಾಯಿಲ್ ಇದೆಯಾ, ಮತ್ತು ಸರೌಂಡಿಂಗ್ ಡೆವಲಪ್ಮೆಂಟ್ಸ್ ಏನಾಗ್ತಿದೆ, ರೋಡ್ ಕನೆಕ್ಟಿವಿಟಿ ಹೇಗಿದೆ, ಮತ್ತು ಗೌರ್ಮೆಂಟ್ ಪ್ರಾಜೆಕ್ಟ್ಸ್ ಯಾವ್ದು, ಅಪ್ಕಮಿಂಗ್ ಗೌರ್ಮೆಂಟ್ ಪ್ರಾಜೆಕ್ಟ್ ಯಾವ್ದು ಬರ್ತಾ ಇದೆ, ಇಷ್ಟೊಂದೆಲ್ಲ ನೋಡ್ತೀವಿ. ಅಂದರೆ ಒಬ್ಬ ಸೈಟ್ ತೊಗೊಳ್ಳೋನು ಮುಖ್ಯವಾಗಿ ಒಂದು 10 to 20 ಪಾಯಿಂಟ್ಸ್ವರೆಗೂ ಅಬ್ಸರ್ವ್ ಮಾಡ್ತಾರೆ. ಅಷ್ಟು ತಲೆಯಲ್ಲಿ ಇಟ್ಕೊಂಡು ನಾವು 400 ಜನನ್ನು ತಲೆಯಲ್ಲಿ ಇಟ್ಕೊಂಡು, ಗ್ರಾಹಕರನ್ನು ತಲೆಯಲ್ಲಿ ಇಟ್ಕೊಂಡು ಈ ಪ್ರಾಜೆಕ್ಟ್ನ ಮಾಡಿರೋದು. ಇದು ಒಂದು ಪ್ರೈಮ್ ಲೊಕೇಶನಲ್ಲೇ ಮಾಡಿರೋದ್ರಿಂದ ಯಾವುದೇ ರೀತಿ ತಲೆನೋವಿಲ್ಲ. ನಿಮ್ಗೊಂದು ಈ ಒಂದು ಮಟ್ಟವಾದ ಜಾಗ, ಈಗ ಏನೋ ಹೇಳ್ತಾರೆ ಅಗ್ಗಿರಬಾರ್ದು, ತಗ್ಗಿರಬಾರ್ದು ಅಂತ ಹೇಳ್ತಾರೆ, ಡೌನ್ ಇದೆಯಾ, ಸ್ಲೋಪ್ ಇದೆಯಾ ಅಂತ, ಆ ಥರ ಇಲ್ಲ. ಅಂದರೆ ಒಂದು ಮಟ್ಟವಾದ ಜಾಗದಲ್ಲಿ ಮಾಡಿರೋಂಥ ಪ್ರಾಜೆಕ್ಟ್ ಇದು. ಓಕೆ, 10 ಪಾಯಿಂಟ್ಗಳನ್ನ ಮನಸ್ಸಲ್ಲಿ ಇಟ್ಕೊಂಡೇ ಒಬ್ಬ ಗ್ರಾಹಕನಿಗೆ ಏನೆಲ್ಲ ಬೇಕು ಅಂತ ಯೋಚನೆ ಮಾಡಿ ನೀವು ಸೈಟನ್ನು ನೀಡ್ತಾ ಇದ್ದೀರಾ ಅಂತ. ಸೊ ಇವಾಗ ನಾವು ಫೆಸಿಲಿಟೀಸ್ ವೈಸ್ ನಾವು ಯೋಚನೆ ಮಾಡೋದಾದರೆ ಮತ್ತು ಉತ್ತಮವಾದಂತಹ ಒಂದು ಭಾರಿ ರಿಯಾಯಿತಿಯಲ್ಲಿ ನೀವು ಕೊಡ್ತಾ ಇದ್ದೀರಾ, ಜೊತೆಗೆ ಉತ್ತಮವಾದಂಥ ಉಡುಗೊರೆ ಕೂಡ ನೀಡ್ತಾ ಇದ್ದೀರಾ. ಸೊ ಫಸ್ಟ್ದಾಗಿ ರಿಜಿಸ್ಟ್ರೇಷನ್ ಫ್ರೀ ಅಂತ ಹೇಳಿದ್ರಿ, ಅದನ್ನು ಹೊರತುಪಡಿಸಿದ್ರೆ ಬೇರೆ ಈಗ ಖಾತಾ ವಿಷಯಕ್ಕೆಲ್ಲ ಬಂದಾಗ ಡಾಕ್ಯುಮೆಂಟೇಷನ್ ಎಲ್ಲ ಯಾವ ರೀತಿ ಮಾಡ್ಕೊಡ್ತಾ ಇದ್ದೀರಾ? ಖಂಡಿತ ಮೇಡಮ್. ಇದೇನಂದರೆ ಇವಾಗ ನಿಮಗೆ ಈ ಖಾತಾ ಪ್ರಾಜೆಕ್ಟ್ ಆಗಿರೋದ್ರಿಂದ ನಮ್ಗೆ 90 ಡೇಸ್ ಆದಮೇಲೆ ಈ ಖಾತಾ ಕೂಡ ಸಿಗುತ್ತೆ. ಮುಖ್ಯವಾಗಿ ಏನಂದರೆ ರಿಜಿಸ್ಟ್ರೇಷನ್ ಇವಾಗ ನಾವು EMI ಕೊಡ್ತಾ ಇರೋದ್ರಿಂದ 0% ರೇಟ್ ಆಫ್ ಇಂಟ್ರೆಸ್ಟ್ EMI ಇರೋದ್ರಿಂದ ನೀವೊಂದು 60% ಪೇ ಮಾಡಿದ್ರೆ ಡೈರೆಕ್ಟ್ ರಿಜಿಸ್ಟ್ರೇಷನ್ ಆಗುತ್ತೆ. ಇನ್ನು ರಿಮೈನಿಂಗ್ 40% ಏನಿರುತ್ತೆ ನೀವು ಅದನ್ನು
ಪ್ರತಿ ಮಂತ್ ಇವಾಗ ನಾನು ಚೀಟಿ ಕಟ್ತಿರ್ತೀನಿ, ಯಾವುದೋ ಒಂದು ಮ್ಯೂಚುವಲ್ ಫಂಡ್ ಕಟ್ತಿರ್ತೀನಿ, ಅಂಥ ಅಮೌಂಟ್ನ ನಾವೇನು ಮಾಡೋದು ಕಂಪನಿಗೆ ಡೈರೆಕ್ಟ್ ಕಟ್ಟೋದ್ರಿಂದ ನಿಮಗೆ ರಿಜಿಸ್ಟ್ರೇಷನ್ ಆಗಿರುತ್ತೆ. ಯಾವುದೇ ರೀತಿ EMI ಕಟ್ಟಿದ್ರೆ ಕೆಲವರು ಏನಂದ್ರೆ ಥಾಟ್ಸ್ ಏನು ಬರುತ್ತೆ ಅಂದರೆ EMI ಕಟ್ಟಿದ್ರೆ ಇವ್ರು ಎಲ್ಲಿ ತೊಗೊಂಡು ಓಡೋಗ್ಬಿಡ್ತಾರೋ ಆ ಥರ ಎಲ್ಲ ಕೆಲವರಿಗೆ ತುಂಬ ಥಾಟ್ಸ್ ಇದೆ, ತುಂಬ ಭಯ ಇದೆ. ಅದಕ್ಕೆ ನಾವೇನು ಮಾಡಿದ್ವಿ 60% ಪೇ ಮಾಡಿದ ತಕ್ಷಣವೇ ರಿಜಿಸ್ಟ್ರೇಷನ್ ಮಾಡಿಸ್ಕೊಡ್ತಾರೆ. ಇನ್ನು 40% ರಿಮೈನಿಂಗ್ ಬ್ಯಾಲೆನ್ಸ್ ಏನಿರುತ್ತೆ ಅದನ್ನು ಅವರು EMI ರೂಪದಲ್ಲಿ ಕ್ಲಿಯರ್ ಮಾಡಿಕೊಂಡು ಅವ್ರ ಜಾಗನ ಕಂಪ್ಲೀಟಾಗಿ ಅವ್ರು ಸ್ವಂತ ಮಾಡ್ಕೋಬಹುದು ಅಂತ ಹೇಳ್ತೀನಿ. ಓಕೆ, ಸೊ ಜೊತೆಗೆ ಈಗ ನಾವು ಡೈಮೆನ್ಷನ್ಸ್ ವೈಸ್ ರೇಟ್ ವೈಸ್ ಮಾತನಾಡೋದಾದ್ರೆ ಸೊ ನೀವು ಸ್ವಲ್ಪ ಡಿಫ್ರೆಂಟ್ ಆಗಿ ವಿಸ್ತೀರ್ಣತೆಯಲ್ಲಿ ನೀಡ್ತಾ ಇದ್ದಾರೆ. ಯಾಕಂದ್ರೆ ಸಾಮಾನ್ಯವಾಗಿ ಕೇಳೋದು 20-30 ಅಥವಾ 30-40 40-60 ಹೀಗೆ, ಬಟ್ ನೀವು 20-45 ಕೊಡ್ತಾ ಇದ್ದೀರಾ, 30-45 ಕೊಡ್ತಾ ಇದ್ದೀರಾ. ಸೊ ಹಾಗಾಗಿ ಒಂದು ರೇಟ್ ವೈಸ್ ಮಾತನಾಡೋದಾದ್ರೆ ಎಷ್ಟು? ಈಗ ಎಕ್ಸಾಂಪಲ್ ನಿಮ್ಗೆ ಒಂದು 20-30 ಅಂತ ಹೇಳಿದ್ರೆ ಮೇಡಮ್ ಒಂದು 4.5 lakh ಆಗುತ್ತೆ, 30-40 ಅಂದ್ರೆ 9 lakh ಆಗುತ್ತೆ. ಅದೇ ತರ 40-60 ಬೇಕು ಅಂದ್ರೆ 18 ಲಕ್ಷ ಆಗುತ್ತೆ. ಕೆಲವರು ಏನಂದ್ರೆ ಒಂದು ದೊಡ್ಡ ಮಟ್ಟದಲ್ಲಿ ಮನೆ ಕಟ್ಟಬೇಕು ಅಂತ ಫ್ಯೂಚರ್ಗೆ ನಾವು ಪ್ಲಾನ್ಸ್ ಇರುತ್ತೆ, ಇಲ್ಲ ಬೇರೆ ಏನಾದ್ರು ಒಂದು ರೆಸಾರ್ಟ್ ಮಾಡಬೇಕು, ಏನಾದ್ರು ಒಂದು ಕಮರ್ಷಿಯಲ್ ಪರ್ಪಸ್ ಮಾಡಬೇಕು ಅಂತ ಇರ್ತಾರೆ. ಅಂಥವ್ರು ಏನಾದ್ರು 40-60 ತಗೋತಾರೆ. ಕೆಲವರು ಏನಂದ್ರೆ ನನಗೆ ಒಂದು ಲೈನ್ ಬೇಕು, ಫುಲ್ ಒಂದು ಫ್ಯಾಮಿಲಿಗೆ ಒಂದು ಲೈನ್ ಬೇಕು ಅಂತ ಹೇಳ್ತಾರೆ, ಅಕ್ಕಪಕ್ಕನೇ ಬೇಕು ಅಂತ ಕೆಲವ್ರು ಬಂದು ಕೇಳ್ಕೊತಾರೆ. ನಮ್ಮ ಫ್ರೆಂಡ್ಸ್ ಎಲ್ಲ ಒಂದೇ ಲೈನಲ್ಲಿ ತೊಗೊಬೇಕು ಅಂತ ಇದೀವಿ ಸರ್, ನಮ್ಗೆ ಒಂದೇ ಲೈನಲ್ಲಿ ಕೊಡಿ. ಅಂಥವ್ರಿಗೆ ಏನು ಮಾಡ್ತಾ ಇದೀವಿ, ಅವ್ರಿಗೇನು ಲೊಕೇಶನ್ ಇದೆ ಅದನ್ನು ಫಸ್ಟ್ ಕನ್ಸಿಡರ್ ಮಾಡಿ ಯಾವುದಾದ್ರಲ್ಲಿ ವೇಕೆಂಟ್ ಇದೆ. ಇವಾಗ ಆಲ್ಮೋಸ್ಟ್ ನಮ್ಮದು 400 150ಕ್ಕೂ ಹೆಚ್ಚು ಸೈಟ್ಸ್ ಆಲ್ರೆಡಿ ಬುಕ್ ಆಗಿದೆ. ಇವಾಗ ಏನಂದರೆ ರಿಮೈನಿಂಗ್ ಏನಂದರೆ ನಿಮಗೆ ಮುಂಚೆನೇ ಬರೋದ್ರಿಂದ ನಿಮ್ಗೆ ಏನಂದರೆ ನೀವು ಸೆಲೆಕ್ಟ್ ಮಾಡೋದಕ್ಕೆ ನಿಮಗೂ ಕೂಡ ಅಂದರೆ ಒಂದು ಒಳ್ಳೆ ಸೈಟ್ ಬೇಕು ಅಂದರೆ ಮುಂಚೆನೇ ಬಂದರೆ ನಿಮ್ಗೆ ಇಷ್ಟಪಟ್ಟು ಸೈಟ್ನ ತೊಗೊಬೋದು. ಈಗ ಎಲ್ಲ ಖಾಲಿ ಆದಮೇಲೆ ಬಂದಾಗ ಏನಾಗುತ್ತೆ, ಸೈಟ್ ಕೂಡ ಸಿಗಲ್ಲ, ಜೊತೆಗೆ ನೀವು ಅಂದರೆ ಸೈಟ್ ಸಿಗುತ್ತೆ ಬಟ್ ಇಷ್ಟಪಟ್ಟಂತ ಸೈಟ್ ಸಿಗಲ್ಲ, ಆಫರ್ ಕೂಡ ಸಿಗೋದಿಲ್ಲ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಓಕೆ, ಜೊತೆಗೆ ಅಂತಂದ್ರೆ ಈಗ ಮೇಂಟೆನೆನ್ಸ್ ಚಾರ್ಜ್ ಕೂಡ ನಾವು ಪೇ ಮಾಡಬೇಕಾಗತ್ತೆ ಅಂತ ಯೋಚನೆ ಮಾಡ್ತಾ ಇರ್ತಾರಲ್ವಾ, ಹೇಗೆ? ಇಲ್ಲ ಮೇಡಮ್, ಏನಂದ್ರೆ ನಾನು ಅವಾಗಲೇ ಹೇಳ್ದಂಗೆ 5 ವರ್ಷ ಮೇಂಟೆನೆನ್ಸ್ ಚಾರ್ಜಸ್ ಕೊಡ್ತಾ ಇದೀವಿ. 5 year ಮೇಂಟೆನೆನ್ಸ್ ಚಾರ್ಜಸ್ ಇರೋದ್ರಿಂದ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ. ಆಲ್ಮೋಸ್ಟ್ ನಿಮ್ಗೊಂದು 20,000 ವರೆಗೂ ಸೇವ್ ಆಗುತ್ತೆ 5 ವರ್ಷಕ್ಕೊಂದು. ಸೆಕ್ಯೂರಿಟಿ ಈಗ ಏನಂದ್ರೆ ಇದು ಗೇಟೆಡ್ ಕಮ್ಯುನಿಟಿ ಇರೋದ್ರಿಂದ ಒಂದು 24 hours ಸೆಕ್ಯೂರಿಟಿ ಕೂಡ ಇದೆ. ಸೆಕ್ಯೂರಿಟಿ ಚಾರ್ಜಸ್ ಆಗ್ಬೋದು, ಮತ್ತು ಏನೇನು ಅಮ್ಯುನಿಟೀಸ್ ಕೊಡ್ತಾ ಇದೀವಿ ಅದನ್ನ ಮೇಂಟೆನೆನ್ಸ್ ನಮ್ಮದೇ 5 ವರ್ಷ ಭರಿಸ್ತಿರೋದ್ರಿಂದ ಕಂಪನಿ ನಿಮ್ಗೊಂದು ಅದರಲ್ಲೊಂದು 20,000 ಸೇವ್ ಆಗ್ತಿದೆ, ಮತ್ತು ರಿಜಿಸ್ಟ್ರೇಷನ್ ಒಂದು 40,000-60,000 ಸೇವ್ ಆಗ್ತಿದೆ. ಬೆಳ್ಳಿ ಅಂದ್ರೂ ಕೂಡ ನಿಮ್ಗೊಂದು ಆಲ್ಮೋಸ್ಟ್ ಒಂದು 15,000. ಆಲ್ಮೋಸ್ಟ್ ನಿಮ್ಗೆಲ್ಲ ಇಷ್ಟೊಂದು ಆಫರ್ಗಳು ಸಿಗ್ತಾ ಇರೋದ್ರಿಂದ ಈ ಶನಿವಾರ ಭಾನುವಾರ ಬಂದು ನೀವು ಲೊಕೇಶನ್ ನೋಡಿ ಇಷ್ಟ ಆಯ್ತು ಬುಕ್ ಮಾಡ್ಕೊಂಡ್ರೆ ಆಲ್ಮೋಸ್ಟ್ ನಿಮ್ಗೊಂದು 80,000 ವರೆಗೂ ಸೇವಿಂಗ್ಸ್ ಕೂಡ ಆಗುತ್ತೆ. ಜೊತೆಗೆ ನಿಮ್ಗೆ ಒಂದು ಒಳ್ಳೆ ಸೈಟ್ನ ತಗೊಂಡಿದ್ದ ಖುಷಿ ಕೂಡ ವರ್ಷದ ಆರಂಭದಲ್ಲೇ ತಗೊಂಡಿದ್ದಂಥ ಖುಷಿ ಕೂಡ ಸಿಗುತ್ತೆ ನಿಮಗೆ. ಎಸ್, ಈ ಸುಗ್ಗಿ ಹಬ್ಬದ ಸಂಭ್ರಮದಲ್ಲಿ ಅವರು ಕೂಡ ಸಂಭ್ರಮಿಸೋಕ್ಕೆ ಒಂದು ಕಾರಣ ಸಿಕ್ತಂಗಾಯ್ತು. ಒಂದು ಕಡೆ ರಿಜಿಸ್ಟ್ರೇಷನ್ ಫೀಸ್ ಫ್ರೀ ಇರುತ್ತೆ, ಜೊತೆಗೆ 5 years ಮೇಂಟೆನೆನ್ಸ್ ಚಾರ್ಜ್ ಕೂಡ ಫ್ರೀ ಇರುತ್ತೆ. ಎಲ್ಲದಕ್ಕಿಂತ ಮುಖ್ಯವಾಗಿ ಪ್ರತಿಯೊಬ್ಬರನ್ನು ಕೂಡ ಆಕರ್ಷಿಸೋದು ಅಂತಂದ್ರೆ 1/4 kg ಬೆಳ್ಳಿ ನೀಡ್ತಾ ಇದ್ದೀರಾ. ಸೊ ತುಂಬಾ ಖುಷಿ ಕೊಡುವಂಥ ವಿಚಾರ. ಸೊ ಇದೆಲ್ಲವನ್ನ ಮುಂದಿಟ್ಕೊಂಡು ಯಾಕೆ ಗ್ರಾಹಕ ಮೈಲ್ಸ್ಟೋನ್ ಪ್ರಾಪರ್ಟೀಸ್ ಬರಬೇಕು ಅಂತ ನೀವು ಮನದಟ್ಟಾಗೋಕೆ ತಿಳಿಸ್ಕೊಟ್ರಿ. ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ ಏನಾದರೂ ಹೇಳೋದಕ್ಕೆ ಇಷ್ಟಪಡ್ತೀರಾ? ಸ್ಕ್ರಾಲ್ ಆಗ್ತಾರ ನಂಬರ್ಗೆ, ಟಿವಿ ಸ್ಕ್ರೀನ್ ಮೇಲೆ ಸ್ಕ್ರಾಲ್ ಆಗ್ತಾರ ನಂಬರ್ಗೆ ಕರೆ ಮಾಡಿ, ನಮ್ಮ ಎಕ್ಸಿಕ್ಯೂಟಿವ್ ಕಾಲ್ ಪಿಕ್ ಮಾಡ್ತಾರೆ. ನಿಮ್ಗೆ ಏನು ಯಾವುದೇ ರೀತಿ ಡೌಟ್ಸ್ಗಳಿದ್ದೆ ಕ್ಲಿಯರ್ ಮಾಡ್ಕೊಳ್ಳಿ. ಜೊತೆಗೆ ಲೊಕೇಶನ್ ನೋಡಿ, ಲೊಕೇಶನ್ ನೋಡೋವರೆಗೂ ನಿಮ್ಗೆ ಯಾವುದೇ ರೀತಿ ಡೌಟ್ಸ್ಗಳು ಕ್ಲಿಯರ್ ಆಗಲ್ಲ. ಅಲ್ಲಿ ನೋಡಾದ್ಮೇಲೆ ನೀವು ಫ್ಯಾಮಿಲಿ ಸಮೇತ ಬಂದಾಗ ಏನಾಗುತ್ತೆ, ಲೊಕೇಶನ್ ನೋಡಿ ನೀವು ಯಾವ್ದಾರು ಒಂದು ಸೈಟ್ ನಂಬರ್ನ ಸೆಲೆಕ್ಟ್ ಮಾಡಿ ಅವತ್ತೇ ಬುಕ್ ಮಾಡಿಕೊಂಡ್ರೆ ನಿಮಗೆ ಖಂಡಿತ ಅವತ್ತಿನೇನು ಆಫರ್ ಇದೆ ಈ 3 ಆಫರ್ ಕೂಡ ತಗೊಳ್ಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಓಕೆ, ಸೊ ನಮ್ಮ ಕಾರ್ಯಕ್ರಮಕ್ಕೆ ಬಂದು ಮೈಲ್ಸ್ಟೋನ್ ಪ್ರಾಪರ್ಟೀಸ್ಗೆ ಯಾಕೆ ಭೇಟಿ ನೀಡಬೇಕು ಅಂತ ಸಾಕಷ್ಟು ವಿಚಾರಗಳನ್ನು ತಿಳಿಸ್ಕೊಟ್ಟಿದ್ದೀವಿ. ಧನ್ಯವಾದಗಳು. ಥ್ಯಾಂಕ್ ಯು ಮೇಡಮ್. ವೀಕ್ಷಕರೇ, ಸಮುದ್ರದ ಆಳಗೊಂದು ಮನೆಯ ಮಾಡಿ ನೆರೆತೊರೆಗಳಿಗೆ ಅಂಜಿದೆಡೆದೆಂದಯ್ಯ ಅನ್ನೋಗೆ ಈಗ ನಾವು ಅಲ್ಲಿ ಆಳದಲ್ಲಿ ಮನೆ ಮಾಡಿ ಕೊಡ್ತಾ ಇಲ್ಲ. ಸೊ ಕಾಡಂತೂ ಅಲ್ಲ, ನಾಡಲ್ಲೇ ಸ್ವಚ್ಛವಾದಂತಹ ಗಾಳಿ, ಉತ್ತಮವಾದಂಥ ಪರಿಸರ, ಹಸಿರು ವಾತಾವರಣ ಇವೆಲ್ಲವೂ ಕೂಡ ಇರಬೇಕಾದ್ರೆ ನೀವು ತಡ ಮಾಡದೆ ಹಿಂದೆ ಮೈಲ್ಸ್ಟೋನ್ ಪ್ರಾಪರ್ಟೀಸ್ಗೆ ಭೇಟಿ ನೀಡಿ ಅಂತ ತಿಳಿಸ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ನಮಸ್ಕಾರ.